ಭಕ್ತರ ಭಕ್ತಿಗೆ ಭಗವಂತನೂ ಸಹ ದಿವಿಯಿಂದ ಭುವಿಗಿಳಿದು ಬಂದು ಆ ಭಕ್ತರ ಕಷ್ಟದಲ್ಲಿ ಸಹಭಾಗಿಯಾಗಿ ಉದ್ಧರಿಸಿದ ಕಥೆಯೇ ಹೇಮರೆಡ್ಡಿ ಮಲ್ಲಮ್ಮ. ಸೋಮರೆಡ್ಡಿ ಗಿರಿಜಾಂಬಾ ದಂಪತಿಗಳು ಸಂತಾನ ಪ್ರಾಪ್ತಿಗಾಗಿ ಶ್ರೀಶೈಲ ಮಲ್ಲಿಕಾರ್ಜುನನನ್ನು ಪ್ರಾರ್ಥಿಸಿದಾಗ ಹುಟ್ಟಿದ ಮನೆ ಮೆಟ್ಟಿದ ಮನೆಯನ್ನು ಉದ್ಧರಿಸಿದ ಸುಪುತ್ರಿಯಾದ ಮಲ್ಲಮ್ಮ ಜನಿಸುತ್ತಾಳೆ. ಚಿಕ್ಕಂದಿನಿಂದಲೂ ಶಿವಭಕ್ತಳಾದ ಮಲ್ಲಮ್ಮ ಯುಕ್ತ ವಯಸ್ಸಾದ ಬಳಿಕ ಶ್ರೀಶೈಲ ಕ್ಷೇತ್ರಕ್ಕೆ ಸಮೀಪದ ಸಿದ್ದಾಪುರ ಗ್ರಾಮದ ಹೇಮರೆಡ್ಡಿ ಎಂಬ ಶ್ರೀಮಂತನ ಮನೆಗೆ ಹಿರಿಯ ಸೊಸೆಯಾಗಿ ಬರುತ್ತಾಳೆ. ಅಲ್ಲಿ ಈಕೆಯ ಭಕ್ತಿ ಪೂಜೆ ಪುನಸ್ಕಾರಗಳನ್ನು ಸಹಿಸದ ನೆಗಣ್ಣಿಯರು ಅತ್ತೆಯ ಬಳಿ ಇಲ್ಲ ಸಲ್ಲದ ದೂರು ಹೇಳಿ ಅವಳನ್ನು ಮನೆಯಿಂದ ಅಡವಿಗಿಟ್ಟಿದಾಗ ಅವಳ ಕಷ್ಟಗಳಲ್ಲಿ ಮಲ್ಲಿಕಾರ್ಜುನನೇ ಸಹ ಭಾಗಿಯಾಗಿ ಜಂಗಮ ರೂಪದಲ್ಲಿ ಬಂದು ಮಲ್ಲಮ್ಮನನ್ನು ಅನುಗ್ರಹಿಸುತ್ತಾನೆ. ಮಲ್ಲಮ್ಮನು ಪಾತಿವ್ರತ್ಯದಿಂದ ಭಕ್ತಿಯ ಶಕ್ತಿಯಿಂದ ತನ್ನ ಅತ್ತೆ ನೆಗಣ್ಣಿಯರನ್ನು ಸನ್ಮಾರ್ಗಕ್ಕೆ ಇಳಿಸಿ ಭೋಗಿಯಾದ ಮೈದುನನನ್ನು ಯೋಗಿಯಾಗಿ ಪರಿವರ್ತಿಸಿದ ಚರಿತ್ರೆಯೇ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ. ಮಲ್ಲಮ್ಮ, ಬಲಗಾಲು ಒಳಗಿಟ್ಟು ಬಾರಮ್ಮ. ತಡೀರಿ ಅತ್ತಿ, ಮೊದ್ಲು ಗಂಡನ ಹೆಸರು ಹೇಳಿ. ಹೌದವ, ನನ್ನ ಹೆಸರು ಹೇಳಿ. ನೀ ಯಾಕಷ್ಟು ಅವಸರ ಮಾಡ್ತಿದ್ಯೆ? ಏ ಮಲ್ಲಿ, ನನ್ನ ಹೆಸರು ಹೇಳ. ಅಕ್ಕ, ಭಾವನ ಹೆಸರು ಹೇಳಕ್ಕ. ನಮ್ಗಿಂತ ಜಾಸ್ತಿ ಅವ್ರಿಗೆ ಅವಸರವಾಗಿದೆ. ಹೊಸ ಮದುಮಗಳು ಅಲ್ಲಮ್ಮ, ಯಾಕಿದು? ಸುಮ್ನೆ ಅವ್ರಿಗೆ ಕಮ್ಮ ತೊಂದರೆ ಪಡಿಸ್ತೀರಿ. ನೀವು ಸುಮ್ನೆ ಇರಿ ಮಾವ. ಪದ್ಧತಿ ಅಂದ್ಮೇಲೆ ಪದ್ಧತಿ ಪ್ರಕಾರ ಹೇಳಲೇಬೇಕು. ನಾವು ಗಂಡನ ಹೆಸರು ಹೇಳೇ ಹೊಸ್ಲು ಒಳಗ್ ಬಂದವರು. ನಿಂಗ್ಯಾಕಕ್ಕ ಇಷ್ಟೊಂದು ನಾಚಿಕೆ? ಅದೇನು ಹೇಳ್ಬಿಡು ಮಲ್ಲಮ್ಮ, ತಡ ಮಾಡಬೇಡ. ಸೋಮರೆಡ್ಡಿಯು ತಂದೆ, ಹೇಮರೆಡ್ಡಿಯು ಮಾವ, ಆ ಮಹಿಮ ಮಲ್ಲಿಕಾರ್ಜುನನೇ ಗುರುವು. ಕಾಮನಂತರೂಪಿ ನಿಂದಿರುವ ಪ್ರೇಮದಿಂದೊಪ್ಪುವ ಭರಮರೆಡ್ಡಿ ಕನಕದ ಕಡ್ಡಿ. ಪ್ರೇಮವಾರದಿ ಎನ್ನ ಪತಿಯ ಸದ್ಗತಿಯೂ. ಭಾವ, ಈಗ ನಿಮ್ ಸರ್ತಿ. ನಾ ಏನ್ ಮಾಡ್ಲಿ? ನಿಮ್ಮ ಧರ್ಮಪತ್ನಿಯ ಹೆಸರು ಹೇಳಿ. ಓ ಅಲ್ಲವ, ನಾಚಿಗೆ ಬರ್ತೈತಿ. ಏ ಬರ್ಮಾ, ಅದಿಷ್ಟು ಹೆಸರುಗಳು ಊಟಕ್ಕೆ ಒತ್ತಾಗ್ತದೆ. ಏ ಅಲ್ಲವ, ನನಗೆ ಹೇಳಕ್ ನಾಚಿಗೆ ಬರ್ತೈತಿ. ಇಲ್ಲ ಬರ್ಮ, ಆದಷ್ಟು ಬೇಗ ಹೆಸರು ಹೇಳ್ಬಿಡಪ್ಪ. ಹೇಳಂದ, ಮಗನಿದ್ದ ಮನಿ ಚಂದ, ಸತಿಯಿದ್ದ ಪತಿ ಚಂದ, ಹೆಂಡತಿಗೆ ನಾ ಚಂದ, ನನಗಿಂತ ನೀ ಚಂದ, ಆ ಚಂದನಿಗಿಂತ ನಿನ್ನ ಮುಖ ಚಂದ, ಮಲ್ಲಿಗೆ ಹೂವಿನಂತ ನನ್ನ ಮಲ್ಲಿ. ಶವಾಶ್ ಬರ್ಮಾ, ಶವಾಶ್ ಬರ್ಮಾ, ಎಷ್ಟು ಚಂದಾಗಿ ಹೇಳಿದ್ಯೋ ನಿನ್ನ ಹೆಂಡ್. ಬರ್ರಿ ಬರ್ರಿ ಬನ್ರಿ ಬನ್ರಿ. ಶ್ರೀ ಗಣಪತಿ ಪಿತ ಶಂಕರ, ಹರ ಹರ ಮಹದೇವಾ. ಶ್ರೀ ಶೈಲೇಶ್ವರ ಸಾಂಬ ಶಿವ, ಶಿವಶಂಕರ ಶಂಭೋ. ಶ್ರೀ ಶೈಲವಧೋ ಕ್ಷೇತ್ರವು ನಮ್ಮ ಶಿವ ಶರಣರಿಗೆ. ಭಕ್ತರ ಗುಂಪದು ಪ್ರತಿದಿನವೂ ಪನ್ನಗ ಭೂಷಣಗೆ. ಭ್ರಮರಾಂಬ ಮಲ್ಲಿಕಾ. ನೋಡಿದೆ ಅಕ್ಕ, ಮನೆಗೆ ಬಂದು 3 ದಿವಸ ಆಗ್ಲಿಲ್ಲ. ಈ ಮಲ್ಲೆಯ ಬಡಿವಾರ ವಿಷಯ ನೋಡಿದ್ಯಾ? ಎಲ್ಲ ನೋಡ್ತಾ ಇದ್ದೀನಿ. ಮನೆ ಕೆಲಸಗಳನ್ನು ಬಾನಿಗಿತ್ತೀರಂತೆ ನಾವು ಮಾಡಬೇಕು. ಇವಳು ಪೂಜೆ ಪುನಸ್ಕಾರ ಅಂತ ಅತ್ತಿಂದಿತ್ತ ಸೋಗು ಹಾಕ್ತಿರ್ಬೇಕು. ನಾವು ಮಾಡಿದ ಕೆಲಸಗಳನ್ನು ಇವಳು ಮಾಡಿ ಅತ್ತೆ ಮಾವಂದ್ರ ಮನವೊಲಿಸ್ಕೊಳ್ಬೇಕು. ಹೋಗಿ ಸೋಗಲಾಡಿ ಹೋಗು. ನೀನು ಗುಡಿಗೆ ಹೋಗಿ ಮಲ್ಲಿಕಾರ್ಜುನನ ಪೂಜೆ ಮುಗಿಸ್ಕೊಂಡು ಮನೆಗೆ ಬರುವುದರೊಳಗಾಗಿ
ನಿನ್ನನ್ನು ಮನೆ ಬಿಡಿಸುವ ಹೊಂಚು ಹಾಕದೇ ಇದ್ರೆ ಬಿ ಅಲ್ಲ. ಅವಳನ್ನು ಮನೆ ಬಿಡಿಸಲು ಅದೇನು ಮಾಡ್ಬೇಕಾ? ಚಿಕೆಗಳಿಗೇನು ಕಡಿಮೆ. ಅತ್ತೆ ಮಾವರ ಬಳಿ ಇವಳ ಬಗ್ಗೆ ಇಲ್ಲ ಸಲ್ಲದ ದೂರನ್ನು ಹೇಳಿ ಅವರನ್ನು ನಮ್ಮ ಕಡೆಗೆ ಒಲಿಸ್ಕೊಳ್ಬೇಕು. ಹೌದಕ್ಕ, ಇದೇ ಒಳ್ಳೆಯ ಉಪಾಯ. ಅದಕ್ಕೆ ಈಗಲೇ ತಕ್ಕ ಸಮಯ. ಬಾ ಅತ್ತೆಯವ್ರ ಬಳಿಗೆ ಹೋಗೋಣ. ನಮೋ ಮಲ್ಲಿಕಾರ್ಜುನಾಯ ನಮಃ. 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 ಅತ್ತೆ, ಅತ್ತೆ, ಏನ್ರಿ ಮನೆ ಕೆಲಸಗಳನ್ನ ಬಿಟ್ಟು ನನ್ನ ಹತ್ರ ಬಂದಿರಲ್ಲ ಇಬ್ಬರು? ಕೆಲ್ಸ ಇದ್ದಿದ್ದೆ ಬಿಡ್ರಿ ಅತ್ತೆ. ಅವಳಿಗೇನಾಗಿದೆ ಅತ್ತೆ? ಗುಂಡ್ಕಲ್ಲಿದ್ದಂಗದಳ. ಆದ್ರೆ ಆಗಿರೋದೆಲ್ಲ ನಮಗೆ. ಮನೆ ಕೆಲಸ ನಾವು ಮಾಡ್ಬೇಕು, ಪೂಜೆ ಪುನಸ್ಕಾರ ಅಂತ ಗುಡಿ ಗೋಪುರ ಸುತ್ತಾ ಇದ್ದಾಳೆ. ಅತ್ತೆ, ಅವಳ ಹಣಿಯಲ್ಲಿ ವಿಭೂತಿ ಏನು, ಕುಂಕುಮವೇನು, ಇಷ್ಟೆಲ್ಲ ಸೋಗು ಒಕ್ಕಲಿಗರಾದ ನಮಗೆ ಹಾಕ್ಬೇಕು. ಮುಂಜಾನೆದ್ದು ಹೊತ್ಸಲ್ ಪೂಜೆ ರಂಗೋಲಿ ಹಾಕೋದು ನಾವು ಮಾಡಿದ್ರೆ, ನಾವು ಒಲೆ ಹೊತ್ತಿಸಿ ಅಡಿಗೆ ತಯಾರು ಮಾಡಿದ್ರೆ ಇವಳೇನೋ ಪೂಜೆ ಗೀಜೆ ಎಲ್ಲ ಮುಗಿಸಿ ಊಟಕ್ಕೆ ತಯಾರಾಗಿ ಬರ್ತಾಳೆ. ದೇವರ ಸೇವೆ, ಪತಿ ಸೇವೆ ಅಂತ ಇಷ್ಟೇ ಆಗೋಯ್ತು ಇವಳ ಕೆಲಸ. ಇವಳನ್ನು ನೋಡಿದ್ರೆ ನನ್ನ ಮೈಯೆಲ್ಲ ಉರಿಯುತ್ತೆ. ಅದಕ್ಕೆ ನಾನೇನ್ ಮಾಡ್ಲಿ? ನೀವೇ ಹೊಂದ್ಕೊಂಡಿರ್ಬೇಕು. ಅತ್ತೆ, ನೀವು ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾ ಇದ್ರೆ ನಾವು ಈ ಮನೆಯಲ್ಲಿರಲು ಸಾಧ್ಯವೇ ಇಲ್ಲ. ಬೆಳಗ್ಗೆದ್ದು ಆ ಮಲ್ಲಿಕಾರ್ಜುನ ಪೂಜೆಗೆಂದು ಗುಡಿಗೆ ಹೋದ್ಲು. ನಿಮ್ಗೊಂದ್ ಮಾತಾದ್ರೂ ತಿಳಿಸಿದ್ಲ? ಅಯ್ಯೋ, ಅತ್ತೆ ಮಾವರ ಬಗ್ಗೆ ಅಭಿಮಾನವಿದ್ರೆ ಅಲ್ಲವೇ ತಿಳಿಸುವುದಕ್ಕೆ. ಇವಳ ವನಪು ವಯ್ಯಾರ ನೋಡ್ತಾ ಇದ್ರೆ ಯಾವ ಬೀದಿ ಬಸವಿಗೂ ಕಮ್ಮಿ ಇಲ್ಲ. ಈಗೋ ಬಂದ್ಲು ನೋಡ್ರಿ ಮಾತಿನಲ್ಲೇ ನಿಮ್ಮ ಹಿರಿ ಸೊಸೆ. ಏ ಮಲ್ಲಿ, ನಿಲ್ಲು. ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ? ಅತ್ತೆ, ಇಂದು ಸೋಮವಾರ ಆ ಮಲ್ಲಿಕಾರ್ಜುನ ಪೂಜೆಗೆಂದು ಶಿವಾಲಯಕ್ಕೆ ಹೋಗಿದ್ದೆ ಅತ್ತೆ. ಯಾರನ್ನ ಕೇಳಿ ಹೋಗಿದ್ದೇನೆ? ಅತ್ತೆ, ಶಿವಾಲಯಕ್ಕೆ ಹೋಗುವುದಕ್ಕೆ ಯಾರ ಅಪ್ಪಣೆಯನ್ನಾದ್ರೂ ಪಡೆಯಬೇಕೆ? ನೀವು ಅಪ್ಪಣೆ ಕೊಟ್ಟಿರುವರೆಂದೇ ನಾನು ಹೋಗಿದ್ದೆ. ನೋಡಿ ನೋಡಿ, ನಿಮ್ಮ ಮೇಲೆ ತಪ್ಪು ಹೊರಿಸುತ್ತಾಳೆ. ಏತರಪ್ಪಣಿಯೇ? ಅತ್ತೆಯವ್ರ ಮುಂದೆ ಇಲ್ಲ ಸಲ್ಲದನ್ನು ಹೇಳಿ ನೀನು ಆ ಶಿವನ ಪೂಜೆಗೆ ಹೋದ್ರೆ? ಅತ್ತೆಯವರೇ, ನೀವು ಒಂದು ದಿನವಾದ್ರೂ ಅಡಿಗೆ ಮನೆಯಲ್ಲಿ ಹಣಿಕೆ ನೋಡಿದ್ದೀರಾ? ಮುಂದೆ ಮುಂದೆ ಏನಾಗುದೋ ನೀವೇ ನೋಡಿ. ಏ ಮಲ್ಲಿ, ಅತ್ತೆ, ನಾಳಿಂದ ಈ ಪೂಜಾ ಪುನಸ್ಕಾರ ಈ ಪರಿವಾರವನ್ನೆಲ್ಲ ಬಿಟ್ಟು ಬಿಡು. ಅತ್ತೆ, ಶಿವನ ಧ್ಯಾನ ಪೂಜೆಯಿಂದ ನಮಗಾವ ನಷ್ಟವೂ ಇಲ್ಲವತ್ತೆ. ನಮ್ಮನ್ನು ಈ ಭವಸಾಗರದಿಂದ ದಾಟಿಸುವನು. ನಮ್ಮ ವಂಶಾಭಿವೃದ್ಧಿಯಾಗುವುದು. ನಮ್ಮ ಮನೆಯ ಸಂಪತ್ತು ಸೌಭಾಗ್ಯಗಳು ತಲೆಮಾರಿನವರೆಗೂ ಬೆಳೆದು ಬರುವುದು ಅತ್ತೆ. ನೋಡಿದ್ರ ಇವಳು ಎದುರುತ್ತರ ಅಂದ್ರೆ ನಮಗೆ ದೇವರಲ್ಲಿ ಭಕ್ತಿಯೇ ಇಲ್ಲವೆಂದಂತ ಆಯ್ತು. ನಾವೆಲ್ಲ ಪಾಮರು, ಇವಳು ಮಹಾಭಕ್ತಳು. ಏ ಮಲ್ಲಿ, ಹೆಚ್ಚಿಗೆ ಮಾತಾಡಬೇಡ. ಹೇಳಿದಷ್ಟು ಕೆಲಸ ಮಾಡು. ನೀವೇನು ಕೆಲಸ ಹೇಳಿದ್ರೂ ನಾನು ಮಾಡಲು ಸಿದ್ಧ. ಆದರೆ ಆ ಶಿವ ಪೂಜೆಗೆ ಮಾತ್ರ ಅಡ್ಡಿಪಡಿಸದಿರಿ ಅತ್ತೆ. ಏ ಮಾನ್ಗೇಡಿ, ಈಗ ಪೂಜೆ ಪುನಸ್ಕಾರ ಅಂತ ಕಾಯಿ ಕರ್ಪೂರ ತೆಗೆದುಕೊಂಡು ಹೋಗಿ ಆ ಕಲ್ಲು ಮಲೆಯನ್ನು ಮುಂದಿಟ್ರೆ ಮನೆ ಉಳಿದಿದ್ದ? ಹಾಗೆನ್ನಬೇಡಿ ಅತ್ತೆ. ಆ ಭಗವಂತನ ನೀಡಿದ ಸೌಭಾಗ್ಯದ ಮುಂದೆ ನಾವು ನೀಡುವುದು ಎಷ್ಟರದ್ದು. ನಿನ್ನ ವೇದಾಂತ ನನಗೆ ಬೇಕಾಗಿಲ್ಲ. ಏನ್ ನೋಡ್ತೀರಿ? ತೆಗೆದುಕೊಂಡ್ರೆ ಪೂಜಾ ಸಾಮಾನುಗಳನ್ನು. ಕೈ ಬಿಡೆ, ಬಿಡೆ, ಕೈ ಬಿಡೆ, ಬಿಡೆ. ಅತ್ತೆ, 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 ನಾನು ಅಪರಾಧ ಮಾಡಿರುವೆನೆಂದು ಈ ರೀತಿ ಪ್ರವರ್ತಿಸುತ್ತಿರುವಿರತ್ತೆ.
ಆ ಮಲ್ಲಿಕಾರ್ಜುನ ಪೂಜೆಗೆ ದಯವಿಟ್ಟು ವಿಘ್ನವನ್ನುಂಟು ಮಾಡಬೇಡಿ ಅತ್ತೆ, ಉಂಟು ಮಾಡಬೇಡಿ. ಅವರ ಅಂತಃಕರಣವು ಸದಾಕಾಲ ನನ್ನ ಮೇಲೆ ಇರಬೇಕೆಂದೇ ನನ್ನ ಬೇಡಿಕೆ ಅತ್ತೆ, ನನ್ನ ಬೇಡಿಕೆ. ನಿನ್ನ ಪುರಾಣ ನನಗೆ ಬೇಕಾಗಿಲ್ಲ. ನಡಿ ಮಾನ್ಗೇಡಿ ನಡಿ. ಅತ್ತೆ, ಆ ತೋಟದ ಮನೆಯಲ್ಲಿದ್ದು ದನಗಳನ್ನು ಮೇಯಿಸ್ಕೊಂಡು ಬಾ. ರಾತ್ರಿ ಅಲ್ಲಿಯೇ ಮಲಗು. ದನಗಳನ್ನು ಹುಲಿ ಬಾಯಿಗೆ ಕೊಟ್ಟು. ಹಾಗೆ ಆಗಲತ್ತೆ. ಆದರೆ ಬೆಳಿಗ್ಗೆ ಆ ಶಿವನ ಪೂಜೆಗೆ ಮಾತ್ರ. ಏಯ್, ಆ ಪೂಜಾ ಪುರಸ್ಕಾರ ವಿಷಯವನ್ನೆಲ್ಲ ಬಿಟ್ಟು ಬಿಡು. ಬೆಳಿಗ್ಗೆ ಎದ್ದು ಬಂದು ತಂಗಳು ಏನಾದರೂ ಇದ್ರೆ ಬುತ್ತಿ ಕಟ್ಕೊಂಡು ಹೋಗು. ಅಲ್ಲಿಯೇ ಬಿದ್ದು ಸಾಯಿ. ಅತ್ತೆ, ಕೊನೆಗೆ ನನ್ನ ಪತಿದೇವರ ಸೇವೆಗಾದರೂ ಅವಕಾಶ ಮಾಡಿಕೊಡಿ. ಅವನು ಅಮಾಯಕ. ನಿನ್ನ ಸೇವೆಯೇ ಅವನಿಗೆ ಬೇಕಾಗಿಲ್ಲ. ಹೇಳಿದಷ್ಟು ಕೆಲಸ ಮಾಡಿಕೊಂಡು ಬಿದ್ದಿರು. ಇಲ್ಲದಿದ್ದರೆ ಹಿಂದೆ ನಿನ್ನ ತವರಿಗೆ ಗಂಟು ಮೂಟಿ ಕಟ್ಟು. ಏ ಮಲ್ಲಿ, ಹೇಳಿದ್ದು ಕೇಳಿಸ್ತಾ ಇಲ್ವಾ? ಬೆಳಿಗ್ಗೆ ಕೂಡ್ತಿನ ಕಷ್ಟ ಮನೆಗೆ ಬರಬೇಡ. ಬಂದ ಕೂಡಲೇ ಮನೆಗೆ ಬೇಕಾದಷ್ಟು ನೀರು ತಂದು ಹಾಕಿ 3 ಪಡೆ ಜೋಳವನ್ನು ಬೀಸಿ ಹೋಗು. ನಡೀತಿಲ್ಲ? ನಡಿ ನಡಿ. ಅತ್ತೆ, ಇವಳು ಸಾಮಾನ್ಯದವಳಲ್ಲ. ಭಾವನೆಗೆ ಏನಾದ್ರೂ ಹೇಳಿ ಅವ್ರ ತಲೆ ಕೆಡಿಸ್ಯಾಳು. ನಾವೇ ಭಾವನಿಗೆ ಇವಳ ಬಗ್ಗೆ ಇಲ್ಲ ಸಲ್ಲದನ್ನು ಹೇಳಿ ಇವಳ ಸಮೀಪಕ್ಕೆ ಹೋಗದಂತೆ ಮಾಡಬೇಕು. ಅತ್ತೆ, ಈ ಮಾತು ನಿಜ. ಭಾವನೆಗೆ ಮತ್ತೊಂದು ಲಗ್ನ ಮಾಡಿದ್ರೂ ಚಿಂತೆ ಇಲ್ಲ. ಇವಳಿಂದ ಮಾತ್ರ ದೂರವಿಡಬೇಕು. ಎಲ್ಲದನ್ನ ಕರಿ ಅವನ್ನ. ಭರ್ಮ, ಎಲ್ಲೋ ಭರ್ಮ. ಆ ದೇವರಿಗೆ ಹುಲ್ಲು ತಿನ್ಸಕ್ ಹತ್ತಿರ್ಬೇ ಯವ್ವ. ನೋಡಿದ್ರ ನಿಮ್ಮ ಮಗನ ಅಮಾಯಕತ್ವ. ಅವನಿಗೆ ಎತ್ತುಗಳಂದ್ರೆ ದೇವ್ರಿದ್ದಂಗ. ಅದಕ್ಕೆ ಅವಕ್ಕ ಹುಲ್ಲು ತಿನ್ಸಕತ್ತೇನ. ಭರ್ಮಣ್ಣ ಬಾರ ಇಲ್ಲಿ. ಮಲ್ಲಿಕಾರ್ಜುನ 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 ಪಾಹಿ ಮಾಂ. ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ರಕ್ಷ ಮಾಂ. ಮಲ್ಲಿಕಾರ್ಜುನ 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 ಪಾಹಿ ಮಾಂ. ಯಾರೋ ನಿನ್ಗೆ ಜೋಗ್ಯಾರ ಪದ ಕಲಿಸಿದ್ದು? ಇನ್ಯಾರು? ಅದಾಳಲ್ಲ ಆಕಿ ನಮ್ಮ ಮಲ್ಲಿ. ಆಕಿ ಕಲ್ಸಾಳ. ಥೂ, ನಿನ್ನ ಮೊಕ್ಕ ಸೂಡ. ಜೋಳಿಗೆ ಹಾಕಿ ಭಿಕ್ಷೆ ಬೇಡಕ್ ಕಳಿಸ್ತಾಳಲ್ಲ ಅವಳು. ಮತ್ತ ಆ ಮಲ್ಲಿ ಹೇಳಿದ್ಲು ಹಿಂಗ ಆಡಿದ್ರೆ ಚಲೋ ಆಕೈತಂತ. ಭಾವ, ಅವಳ ಹಕ್ಕಿಕತ್ತು ನಿಮ್ಗೆ ಇನ್ನೂ ಗೊತ್ತಿಲ್ಲ. ಯಾಕೆ ರಾಘವ? ಅವಳು ನನ್ನ ಬಂಗಾರದಂತ ಹೆಂಡತಿ. ದಿನಾ ನನಗ ಕಾಲ್ ಹೆಚ್ಚಕ್ತಾಳ, ಹಾಲು ಕುಡಿಯಾಕ ಕೊಡ್ತಾಳ, ಮುಂಜಾನೆ ಎದ್ದು ನನ್ನ ಪಾದಕ್ಕೆ ನಮಸ್ಕಾರನು ಮಾಡ್ತಾಳ. ತಲೆ ತಿಕ್ಕೋ ಹೆಂಡ್ರಲ್ಲ ಒಳ್ಳೆಯವ್ರೆ. ಯಾಕವ ನೀವು ನಿಮ್ ಗಂಡಂದ್ರಿ ಹಿಂಗ ಮಾಡೋದಿಲ್ಲನ? ಎಲ್ಲೋ ಭಂಡ, ಆ ನೀಚ ರಂಡಿಗೆ ಮನಸ್ಸೊತ್ತಿರ್ಬಿಯೇನೋ. ಅವಳು ಮನೆ ಹೊಕ್ಕ ಮಾರಿ. ಎಂಥ ಮಾತಾಡ್ತೀಯಲ್ಲವ? ಅವಳು ಏನಂತ ಕೆಲಸ ಮಾಡ್ಯಾಳ? ಒಂದೇ ಎರಡೇ, ಅದನ್ನೆಲ್ಲ ಹೇಳ್ತಾ ಹೋದ್ರೆ ದೊಡ್ಡ ಪುರಾಣನೇ ಆಗತ್ತೆ. ಅದಕ್ಕಾಗಿ ಅವಳನ್ನ ಆ ತೋಟದ ಮನೆಯಲ್ಲಿ ಬಿತ್ತಿರಂತ ಹೇಳಿನಿ. ನೋಡು, ಇಂದಿನಿಂದ ನೀನು ಆಕಿ ಸಂಗಡ ಮಾತನಾಡಕೂಡುದು, ತಿಳಿತಿಲ್ಲ? ಅಲ್ವೇ ಯವ, ಗಂಡ ಹೆಂಡತಿ ಕೂಡ ಮಾತಾಡಬಾರ್ದ? ಆಕಿ ಏನಂತ ಅಪರಾಧ ಮಾಡ್ಯಾಳ? ನೋಡಿ ನೋಡಿ ಎಷ್ಟು ಬುದ್ಧಿ ಕಲಿಸಿದ್ದಾಳೆ. ಎಲ್ಲೋ ಭರಮ, ಇದು ಮನೆ ವಿಷಯ, ನಿನಗೆ ತಿಳಿಯಂಗಿಲ್ಲ. ನಾನು ಹೇಳಿದಷ್ಟು ಕೆಲಸ ಮಾಡು. ನಿನಗೆ ಇನ್ನೊಂದು ಒಳ್ಳೆ ಕನ್ಯೆ ನೋಡಿ ಲಗ್ನ ಮಾಡ್ತೀನೋ. ಇನ್ನೊಂದು ಲಗ್ನ ನನಗೆ? ಅಲ್ಲವೇ ಯವ್ವ, ತಾಯಿಯೇ ಮಗನ ಸಂಸಾರವನ್ನು ಹಾಳು ಮಾಡಿದ್ರಿ ಒಳ್ಳೇದಲ್ವೇ ಯವ್ವ? ಏ ಬುದ್ಧಿಗೇಡಿ, ನನಗೆ ಬುದ್ಧಿ ಹೇಳಕ್ ಬರ್ತಾನ? ಆಗ್ಲವ, ಅಪ್ಪ ಹೇಳ್ತೀನಿ ಇದೇ ವಿಷಯ. ಓಂ ಈಶ್ವರಾಯ ನಮಃ ಜ್ಞಾನಗಮ್ಯಾಯ ವಿದ್ಮಹೇ ಧ್ಯಾನಸ್ಥಿತಾಯ ಧೀಮಹಿ ತನ್ನೋ ಶಂಕರ ಪ್ರಚೋದಯಾತ್. ಓಂ ಈಶ್ವರಾಯ ನಮಃ ಜ್ಞಾನಗಮ್ಯಾಯ ವಿದ್ಮಹೇ ಧ್ಯಾನಸ್ಥಿತಾಯ ಧೀಮಹಿ ತನ್ನೋ ಶಂಕರ ಪ್ರಚೋದಯಾತ್. ಓಂ ಈಶ್ವರಾಯ ನಮಃ ಜ್ಞಾನಗಮ್ಯಾಯ ವಿದ್ಮಹೇ
ದೇವ ಮಲ್ಲಿಕಾರ್ಜುನ, ನನ್ನತ್ತೆ ನೆಗಣ್ಣಿಯರು ನನ್ನನ್ನು ಎಂಥ ಪುಣ್ಯ ಕಾರ್ಯಕ್ಕೆ ಹಚ್ಚಿದರು. ಒಂದು ಕಡೆ ಗೋರಕ್ಷಣೆ, ಮತ್ತೊಂದು ಕಡೆ ಶಿವಪೂಜೆ ಧ್ಯಾನ. ನನ್ನ ಭಾಗ್ಯ ದೊಡ್ಡದು. ಅವ ಕೃಪೆ ಇಂಥ ಸುಯೋಗ ದೊರೆಯಿತು. ಆದ್ದರಿಂದ ದೇವ ಮಲ್ಲಿಕಾರ್ಜುನನೇ, ನನ್ನ ಸಕಲ ಕುಟುಂಬದವರಿಗೆಲ್ಲ ಸಕಲ ಸದ್ಬುದ್ಧಿಯನ್ನು ಪ್ರಸಾದಿಸಿ ಸರ್ವದಾ ಕಾಪಾಡು ತಂದೆ. ದೇವ ಮಲ್ಲಿಕಾರ್ಜುನ, ಈ ಬಡಭಕ್ತರು ನೀಡುತ್ತಿರುವ ಅಂಬಲಿ ರೊಟ್ಟಿಗಳನ್ನೇ ಪಂಚಭಕ್ಷ ಪರಮಾನ್ನವೆಂದು ಸ್ವೀಕರಿಸುವ ದೇವ. ಹೊಟ್ಟೆ ಹಸಿವಾಗಿದೆ. ಈ ಬಡ ಜಂಗಮನಿಗೆ ಏನಾದರೂ ಇದ್ದರೆ ನೀಡು ತಾಯಿ. ಬನ್ನಿ ಸ್ವಾಮಿ, ಒಳ್ಳೆಯ ಸಮಯಕ್ಕೆ ಬಂದ್ರಿ. ತಾವು ಯಾರು ಅಂತ ಕೇಳ. ನಾನಿದೇ ಗುಡ್ಡದಲ್ಲಿ ವಾಸ ಮಾಡಿಕೊಂಡಿರುವ ಓರ್ವ ಅನಾಥ ಜಂಗಮ. ತಮ್ಮ ಹೆಸರೇನು ಸ್ವಾಮಿ? ಮಲ್ಲಯ್ಯ. ಆ ಮಲ್ಲಿಕಾರ್ಜುನನ ಹೆಸರನ್ನೇ ಇಟ್ಟುಕೊಂಡಿದ್ದೀರ ಸ್ವಾಮಿ. ತಮಗೆ ಯಾರು ಇಲ್ಲವೇ? ತಮಗೆ ಹೆಂಡರು ಮಕ್ಕಳು ಮನೆ ಯಾರು ಇಲ್ಲ? ಏನಿದ್ದರೂ ಸದ್ಯಕ್ಕೆ ಈ ಶ್ರೀಶೈಲವೇ ನನ್ನ ಮನೆ. ಆ ಮಲ್ಲಿಕಾರ್ಜುನನೇ ನನಗೆ ಆಪ್ತ ಬಂತು. ಆಗಲಿ ಸ್ವಾಮಿ, ಹೆಚ್ಚಿನ ಪ್ರಶ್ನೆಗಳಿಂದ ತಮ್ಮ ಹಸಿವೆಯನ್ನು ಅಧಿಕ ಮಾಡಲಾರೆ. ಅದು ಅಲ್ಲಿರುವುದೇ ನನ್ನ ಗುಡಿಸಲು. ಬನ್ನಿ, ಪ್ರಸಾದವನ್ನು ಸ್ವೀಕರಿಸಿ ನನ್ನನ್ನು ಆಶೀರ್ವದಿಸಿ. ಆಗಲಿ ತಾಯಿ. ಆಗಲಿ ತಾಯಿ. ಈ ಜಂಗಮನ ಹಸಿವೆಯನ್ನು ನಿವಾರಿಸಿ ಕೃತಾರ್ಥಳಾದಿ. ಈಗ ಹೇಳಮ್ಮ, ನಿನ್ನ ಹೆಸರೇನು? ಈ ಕಾಡಡವಿಯಲ್ಲಿ ಒಂಟಿಯಾಗಿ ಇರಲು ಕಾರಣವೇನು? ನಾನು ಇದೇ ಸಿದ್ದಾಪುರದ ಹೇಮರೆಡ್ಡಿಯ ಸೊಸೆ ಮಲ್ಲಮ್ಮ. ಹೇಮರೆಡ್ಡಿಯ ಸೊಸೆ ಮಲ್ಲಮ್ಮನೇ? ಶ್ರೀಮಂತನಾದ ಹೇಮರೆಡ್ಡಿಯ ಸೊಸೆಗೆ ಇಂತಹ ದುಸ್ಥಿತಿ? ನಿನ್ನನ್ನು ಈ ಅಡವಿಗೆ ಅಟ್ಟಿದ ನಿನ್ನ ಮನೆಯವರು ಎಂಥ ಕಟುಕರಮ್ಮ. ಸ್ವಾಮಿ, ಗೋಸೇವೆ ಮತ್ತು ಶಿವಪೂಜೆಯಂಥ ಪುಣ್ಯ ಕಾರ್ಯಕ್ಕೆ ಹಚ್ಚಿದ ನಮ್ಮ ಮನೆಯವರನ್ನು ದಯವಿಟ್ಟು ಹಳೆಯಬೇಡಿ ಸ್ವಾಮಿ. ಅವರು ನನಗೆ ನಿಜವಾಗಲೂ ಸನ್ಮಾರ್ಗದರ್ಶಕರು. ಅವಿಚಾರದಿಂದ ನಿನ್ನನ್ನು ಅಡವಿಗೆ ಅಟ್ಟಿದವರು ನಿನಗೆ ಸನ್ಮಾರ್ಗಗಳೇ. ಆಗಲಿ ತಾಯಿ, ನಿನ್ನ ಸದ್ಬುದ್ಧಿ ಭಕ್ತಿಯ ಸುವಿಚಾರಗಳಿಂದ ನಿನಗೆ ಅಖಂಡ ಕಲ್ಯಾಣವಾಗಲಿ. ಭಿಕ್ಷಾಂದೇಹಿ ಭಿಕ್ಷಾಂದೇಹಿ. ಹೋಗಿ ಬಾಪ. ಭಿಕ್ಷಾಂದೇಹಿ. ಏ, ಆ ಜಂಗಮನಿಗೆ ಸ್ವಲ್ಪ ಹೇಳೆ. ಹೋಗಿ ಬಾಪ. ಈ ಬಡ ಜಂಗಮ ಹಸ್ತಿದ್ದಾನಮ್ಮ. ಭಿಕ್ಷಾಂದೇಹಿ. ಏ ಜಂಗಮಯ್ಯ, ಹಾಡಿದ್ದೆ ಹಾಡ್ಬೇಡ, ಮುಂದಕ್ಕೆ ನಡಿ. ಹಸಿದು ಬಂದವರಿಗೆ ಹುಸಿಯಾಡದೆ ವಸಿ ಭಿಕ್ಷೆ ನೀಡು ತಾಯಿ. ನೋಡು, ಕಾಲೆಯಪ್ಪನಿಗೆ ಆಡ್ ತಕೊಳ್ತಾರನ್ನ ಅಡ್ಡಿಪಡಿಸಬೇಡ, ಹೇಳದಷ್ಟು ಮಾಡು. ತಾಯಿ ಮಲ್ಲಮ್ಮ, ನೀನಾದರೂ ಭಿಕ್ಷೆ ನೀಡು ತಾಯಿ. ಓಹೋ, ನೀನು ಆ ಮಲ್ಲಮ್ಮನಿಂದ ಭಿಕ್ಷೆ ಹಾಕ್ಸ್ಕೊಂಡವನೇನು? ಹಾಗಾದ್ರೆ ಈ ಮನೆಯ ಕೂಳು ನಿನ್ನ ನಾಲಿಗೆಗೂ ರುಚಿ ಎತ್ತೈತಿ ಅನ್ನು. ಏ, ಮುಂದಕ್ಕೆ ನಡೆಯ. ತಾಯಿ, ನೀವಾರೂ ಭಿಕ್ಷೆ ನೀಡುವವರಲ್ಲ. ಆ ತಾಯಿ ಮಲ್ಲಮ್ಮನಾದರೂ ನೀಡೋಳು. ತಾಯೇ ಮಲ್ಲಮ್ಮ, ನೀನಾದರೂ ಭಿಕ್ಷೆ ನೀಡು. ಅಲ್ಲ, ನಾವಿಬ್ಬರು ಹೋಗು ಎಂದು ಹೇಳಿದ್ರು ಆ ಮಲ್ಲಮ್ಮನನ್ನು ಕರಿತಿರುವೆ ಅಲ್ಲ? ಏ ಜಂಗಮಯ್ಯ, ಗುಂಡು ಕಲ್ಲಿದ್ದಂಗದಿಯಲ್ಲ, ನೀನೇನು ಕುರುಡನೋ ಕುಂಟನೋ? ದುಡ್ದುಂಡಲು ನಿನಗೇನ ಧಾಡಿ? ತಾಯಿ, ಭಿಕ್ಷೆಗೆ ಬಂದವರನ್ನು ಹೀಯಾಳಿಸುವುದು ತರವಲ್ಲ. ನಿಮ್ಮ ಈ ಸಿರಿ ಸಂಪತ್ತುಗಳು ವೈಭವಗಳು ಶಾಶ್ವತವಲ್ಲ. ದಾನ ಗುಣದ ಮುಂದೆ ಬೇರಾವುದೂ ಇಲ್ಲ. ನಿನ್ನ ಈ ಪ್ರಲಾಪಗಳು ನಮಗೆ ಬೇಕಿಲ್ಲ. ತಿರುದು ತಿನ್ನುವ ತಿರುಕನಿಗೆ ಇಷ್ಟು ಸೊಕ್ಕು ತರವಲ್ಲ. ಈ ತಿರುಕನಿಗಿಷ್ಟು ಹಿಡಿ ಅನ್ನ ನೀಡಿ ಪುಣ್ಯ ಕಟ್ಟಿಕೊಳ್ಳಿರಮ್ಮ, ಪುಣ್ಯ ಕಟ್ಟಿಕೊಳ್ಳಿ. ಏ ತಿರುಕ, ನಿನ್ನ ಮಾತು ಕೇಳುವ ಸಹನೆ ನಮಗಿಲ್ಲ, ಸುಮ್ಮನೆ ತೊಲಗ. ಆ ಸಾಧ್ವಿಮಣಿ ಮಲ್ಲಮ್ಮನ ಮುಂದೆ ನೀವು ಎಳ್ಳಷ್ಟು ಸರಿದೂಗಲಾರಿರಿ. ಹಸಿದು ಬಂದವರಿಗೆ ಹಿಡಿ ಅನ್ನ ಇಟ್ಟರೆ ನಿಮ್ಮ ಐಶ್ವರ್ಯ ಹಾಳಾಗಿ ಹೋಗೋದಿಲ್ಲ. ನೋಡಕ್ಕ, ಭಿಕ್ಷೆಗೆ ಬಂದ ಇವನಿಗೆ ಎಷ್ಟು ಸೊಕ್ಕು.
ನಮ್ಮ ಮುಂದೆ ಆ ಮಲ್ಲಮ್ಮನಿಗೆ ಮಹಾಸಾಧ್ವಿ ಪಟ್ಟ ಕಟ್ಟಿ ಮಾತನಾಡ್ತಾ ಇದ್ದಾನೆ. ಏನ್ ಮಾಡ್ಯಾನು ತಂಗಿ, 4 ಮನಿ ಕೂಳು ತಿಂದು ಚಂದಾಗಿ ಬಲ್ತಾನ ನೋಡು. ಆ ಮೂಲೆಗಿರೋ ಪರಕೆ ತಗೊಂಡು ಬಾ, ಚಂದಾಗಿ ಸನ್ಮಾನ ಮಾಡಿ ಕಳ್ಸೋನು. ತಾಯಿ ಮಲ್ಲಮ್ಮ, ಅಯ್ಯೋ ಅಮ್ಮ, ತಾಯಿ ಮಲ್ಲಮ್ಮ. ತಾಯಿ ಮಲ್ಲಮ್ಮ, ಅಯ್ಯೋ ತಾಳಲಾರೆ. ತಾಯಿ ಮಲ್ಲಮ್ಮ, ಅಯ್ಯೋ ಈ ನೋವನ್ನು ತಾಳಲಾರೆ. ಏನಾಯ್ತು ಸ್ವಾಮಿ? ಏನು ಹೇಳಲು ತಾಯಿ, ಮೈಯೆಲ್ಲ ನೋವು. ನಿಮ್ಮ ಮೈ ನೋವಾಗಲು ಕಾರಣವೇನು ಸ್ವಾಮಿ? ಹಸಿವೆ ಕೆಟ್ಟದು ತಾಯಿ. ಹಸಿವೆ ತಾಳಲಾರದೆ ನಿನ್ನ ಮಾವನ ಮನೆಗೆ ಭಿಕ್ಷೆಗೆ ಹೋಗಿದ್ದೆ. ಅಲ್ಲಿ ನಿನ್ನ ತಂಗಿಯರು ನನ್ನನ್ನು ಹೀಯಾಳಿಸಿ ಬೈದು ಹೊಡೆದು ಕಳಿಸಿದರಮ್ಮ. ಸ್ವಾಮಿ, ಎಂಥ ಅಪಚಾರವಾಯಿತು ಸ್ವಾಮಿ, ಎಂಥ ಅಪಚಾರವಾಯಿತು ಸ್ವಾಮಿ. ನಾನು ನೀಡಿದ ರೊಟ್ಟಿ ಅಪ್ಪರಿಗಳು ತಮಗೆ ರುಚಿಸದಾಯಿತೆ. ಸಮಾಧಾನ ಮಾಡಿಕೊಳ್ಳಿ ಸ್ವಾಮಿ, ಸಮಾಧಾನ ಮಾಡಿಕೊಳ್ಳಿ. ಸಮಾಧಾನ? ನನ್ನ ಹೊಟ್ಟೆ ಉರುತ್ತಿದೆ. ಈಗಲೇ ಅವರಿಗೆ ಶಾಪ ಕೊಡುವೆ ಮಲ್ಲಮ್ಮ. ಅಯ್ಯೋ ಶಿವ ಶಿವ, ಬೇಡಿ ಸ್ವಾಮಿ ಬೇಡಿ. ನಿಮ್ಮ ಪಾದಗಳ ಮೇಲೆ ಬಿದ್ದು ಬೇಡುವೆ. ದಯವಿಟ್ಟು ನನ್ನವರಿಗೆ ಶಾಪವನ್ನು ಕೊಡಬೇಡಿ ಸ್ವಾಮಿ, ಕೊಡಬೇಡಿ. ಮಲ್ಲಮ್ಮ, ನಾನು ಬಿಟ್ಟವರು ನನ್ನ ಕೋಪ ಬಿಡಲಲ್ಲದು. ನನ್ನ ಸ್ಥಾನದಲ್ಲಿ ನೀನಿದ್ದರೂ ಬಹುಶಃ ಇದನ್ನೇ ಮಾಡುತ್ತಿದ್ದಿ. ಇದು ಈಗಲೇ ಶಾಪ ಕೊಡುತ್ತಿರುವೆ. ನಿನ್ನ ಮಾವನ ಸಂಪತ್ತು ನಾಶವಾಗಲಿ. ನಿನ್ನ ಅತ್ತೆ ನೆಗೆಣ್ಣೇರಿಗೆ ಬರಬಾರದ ಕಾಯಿಲೆಗಳು ಬಂದು ಘೋರ ನರಕವನ್ನು ಅನುಭವಿಸಲಿ. ಅಯ್ಯೋ ಕ್ಷಮಿಸು ನನ್ನ ತಂದೆ, ಕ್ಷಮಿಸು. ಅಗ್ನದೆಸಗಿದ ತಪ್ಪಿಗಾಗಿ ಸುಗ್ನರಾದ ತಾವು ಶಪಿಸುವುದು ಯುಕ್ತವೇ? ಹಸಿದು ಬಳಲಿದವರನ್ನು ಹೊಡೆಯುವವರಿಗೆ ಶಪಿಸುವ ಹೊರತು ಮತ್ತಿನ್ನೇನು? ಬೇಡಿ ಸ್ವಾಮಿ ಬೇಡಿ. ಹರ ಮುರಿದರೆ ಗುರು ಕಾಯುವರಂತೆ, ಆದರೆ ಗುರುವೇ ಮುರಿದರೆ ಕಾಯುವರಾರು ಜಗದಲ್ಲಿ. ಬೇಲಿಯೇ ಹೊಲಬೀದಂತೆ ಹರಸಬೇಕಾದ ತಮ್ಮ ಅಭಯ ಹಸ್ತ ಶಪಿಸಿದರೆ ನಾವು ಗತಿ ಸ್ವಾಮಿ, ನಾವ ಗತಿ. ತಾಯಿ, ನಿನ್ನ ಮಾನವೀಯತೆ ಭಕ್ತಿಗಳು ಅಜರಾಮರ. ನಿನ್ನ ಮಾನವೀಯತೆಗೆ ನಾನು ಸೋತಿರುವೆ. ಆದರೆ ಏನು ಸ್ವಾಮಿ? ಆಡಿದ ಮಾತು, ಕೊಟ್ಟ ಶಾಪ ಹಿಂತೆಗೆದುಕೊಳ್ಳಲು ಹರಿಹರ ಬ್ರಹ್ಮಾದಿಗಳಿಗೂ ಸಾಧ್ಯವಿಲ್ಲ. ಹಾಗಾದ್ರೆ ಮುಂದೆ ಅವರ ಗತಿ ಏನು ಸ್ವಾಮಿ? ಯಾರ ಕರ್ಮಕ್ಕೆ ಯಾರು ಹೊಣೆ. ಅವರವರ ಕರ್ಮದ ಫಲವನ್ನು ಅವರು ಅನುಭವಿಸಲೇಬೇಕು. ನಿನ್ನ ಭಕ್ತಿಯ ಶಕ್ತಿಯಿಂದ ಅವರು ಉದ್ಧಾರವಾಗುವಂತಾಗಲಿ ತಾಯಿ. ಆಗಲಿ ಸ್ವಾಮಿ. ತಮ್ಮ ನೋವಿಗೆ ಶುಶ್ರೂಷೆ ಮಾಡುವೆ, ಗುಣಪಡಿಸುವೆ. ಒಳಗಡೆ ಬನ್ನಿ ಸ್ವಾಮಿ. ನೋಡಿದ್ರಾತೆ, ಕೊನೆಗೂ ಆ ಮಲ್ಲಿಯಿಂದ ಮನೆಯ ಮರ್ಯಾದೆ ಮಣ್ಣು ಪಾಲಾಯ್ತು. ಹೇಮರೆಡ್ಡಿ ಮಾವನವರಂತೂ ಊರಲ್ಲಿ ಮುಖವೆತ್ತಿ ತಿರುಗದಂತೆ ಮಾಡಿದ್ದಾಳೆ. ಏನಾಯ್ತ್ರಿ ಈಗ? ಅಯ್ಯೋ, ಏನಾಯ್ತು ಅಂತ ಇನ್ನು ನಿಧಾನವಾಗಿ ಕೇಳ್ತಿದ್ರಲ್ಲ ಅತ್ತೆ. ಈ ಸುದ್ದಿ ನೀವು ಕೇಳಿಲ್ಲೇನು? ಯಾವ ಸುದ್ದಿ? ಆ ಗುಡಿಸಲಲ್ಲಿ ಮಲ್ಲಯ್ಯನೆಂಬ ಬಿಟ್ಟ ಜಂಗಮನೊಡನೆ ನಲಿತಿರುವಳಂತೆ. ಅವನಿಗೆ ದಿನಾಲು ಉಣಿಸಿ ತಿನಿಸಿ ಹಾಲು ಕುಡಿಸಿ ಅವನೊಡನೆ ವ್ಯಭಿಚಾರ ಮಾಡುತ್ತಿರುವಳಂತೆ. ಇದನ್ನೆಲ್ಲ ನೋಡಿ ಬಂದ ಜನರು ನಗುತ್ತಿರುವರು. ಈ ಮನೆಗೆ ಮುಂದೇನು ವಿಪತ್ತು ಕಾದಿದೆಯೋ ಆ ಭಗವಂತನಿಗೇ ಗೊತ್ತು. ಎಲ್ಲ ನೀಚರಂಡೆ, ಇಲ್ಲಿಗೆ ಬಂತೆ ನಿನ್ನ ವ್ಯವಹಾರ. ಮುಂದೆ ಏನ್ ಮಾಡ್ಬೇಕೆಂದಿರುವಿರಿ? ಮಾಡುವುದೇನು? ಆ ಚಾಂಡಾಲಿಯನ್ನು ಕೊಲ್ಲಿಸಿಬಿಡ್ಬೇಕು. ಎಲ್ಲೋ ಭರಮ, ಎಲ್ಲೋ ಭರಮ, ಬಾರ ಇಲ್ಲಿ. ಥೋ, ನಿನ್ನ ಮುಖ ಸುಡ. ಯಾಕೆ ಬೇಯವ್ವ? ನಿನಗೆ ಇನ್ನೊಂದು ಮದುವೆ ಬೇಕೋ ಬೇಡವೋ? ಮಲ್ಲಿ ಅದಳಲ್ ಬೇಯವ್ವ. ಅಯ್ಯ, ಆ ಮಲ್ಲಿಯಿಂದ ನಿನಗೇನು ಸುಖ ಐತಿ ಭಾವ? ಸುಖ ಅಂದ್ರೆ ಏನು? ಏನಾಗವ?
ಸಂಸಾರ ಜೀವನದಲ್ಲಿ ಸುಖ ಭಾವ. ಸಂಸಾರ ಜೀವನದಲ್ಲಿ ಸುಖ? ನಾನು ಸುಖವಾಗಿದ್ದೀನಲ್ವೇ? ಥೂ ನೀನು ಹಿಂಗೈದಿಯಂತೆ ಅವಳು ಹಂಗ ತಯಾರಾಗ್ಯಾಳ ನೋಡು. ಏನಾಗಳವ? ನಿನ್ನ ಮುಖಕ್ಕ ಮಸಿ ಬೆಳ್ದಾಳ. ನನ್ನ ಮುಖಕ್ಕೆ ಯಾವಾಗ ಮಸಿ ಬೆಳ್ದಾಳವ? ಎಲ್ಲೋ ಭರ್ಮ, ಸುಮ್ಮನೆ ನಾನು ಹೇಳಿದಷ್ಟು ಕೇಳು. ಆಗ್ಲವ, ಏನ್ ಮಾಡ್ಲಿ ನಾ? ಏನಿಲ್ಲ, ಹೋಗಿ ಅವಳನ್ನು ಕೊಂದು ಬಿಡು. ಹಾ, ಕೊಲ್ಲಬೇಕೆ? ಅಯ್ಯೋ ಶಿವ ಶಿವ, ಅವಳನ್ನು ಬಿಟ್ಟದ್ದೊಂದು ಪಾಪ, ಕೊಲ್ಲುವುದು ಇನ್ನೊಂದು ಪಾಪ, ಮದುವೆಯಾಗುವುದು ಮತ್ತು ಪಾಪ. ಈ 3 ಪಾಪಗಳಿಂದ ಹೇಗೆ ಮುಕ್ತನಾಗಲಿ ಮುಕ್ಕಣ್ಣ? ಏನೋ ಭರ್ಮ, ಈ ಬಡಿವಾರದ ಮಾತು ಬೇಕಾಗಿಲ್ಲ. ಮೊದಲು ಹೋಗಿ ಅವಳನ್ನು ಕಡಿದು ತುಂಡು ತುಂಡು ಮಾಡಿ ಬಾ. ಅವಳು ಯಾಕೆ ಕೊಲ್ಬೇಕು ಬೇಯವ? ಇವ್ರಂಗೇನು ಸೋಗ ಮಾಡ್ಯಾಳ? ಸುಳ್ಳು ಹೇಳ್ಯಾಳ? ಏನು ಗಂಡ ಹೆಂಡ್ರನ್ನ ಅಗಲಿಸ್ಯಾಳ? ಇಲ್ಲ ಮನೆ ಕೆಲಸದಾಗ ಏನಾರು ತಪ್ಪು ಮಾಡ್ಯಾಳ? ಅಯ್ಯ, ನಮ್ಮೇಲೆ ಯಾಕೆ ರೇಗ್ತೀರಿ ಭಾವ? ನಾವೇನು ಅವಳಂತೆ ದುಷ್ಟನ್ನು ಮಾಡಿಲ್ಲ. ಏನ್ ದುಷ್ಕೃತ್ಯ? ನೋಡಿದ್ರ ಅತ್ತೆ, ಆ ಕಡೆ ಈ ಕಡೆ ತಿರುಗಿ ನಮ್ಮೇಲೆ ಬರ್ತಾ ಇದ್ದಾರೆ. ಅತ್ತೆ, ಇವರು ಆಡೋ ಮಾತುಗಳನ್ನು ಕೇಳಿದ್ರೆ ಇವರಿಗೆ ಈಗಿದ್ದ ಹೆಂಡತಿಯೇ ಬೇಕಾಗಿದೆ. ಹೌದು, ಬೇಕಾಗಿದೆ. ಬ್ಯಾಡ ಅಂದ್ರ ನಾನು ಬ್ಯಾರೆ ಹೆಂಡತಿನ ಮಾಡ್ಕೊಂಡ್ರ ಆಕಿನೂ ಕೊಲ್ಲೋದು ಅನ್ನೋದು ನಂಬಿಕೆ ಏನ್ ನನಗ? ಏನೋ ಭರ್ಮ, ಅವಳು ನಿನ್ಗೇನೋ ಮಾಟ ಮಾಡಿಸ್ದಂಗ್ ಕಾಣಿಸ್ತಲ್ಲೋ. ಭಾವ, ನಿಮ್ಮ ಹೆಂಡತಿ ಕೆಟ್ಟು ಹೋಗ್ಯಾಳ. ಕೆಟ್ಟು ಹೋಗ್ಯಾಳ ಅಂದ್ರ ಆಕಿನ ಕುಂಬಳಕಾಯಿನ ಬದ್ನೆಕಾಯಿನ? ಅವಳ ನಡತೆ ಸರಿಯಾಗಿಲ್ಲವಂತೆ. ನಡತಿ ಸರಿಯಾಗಿಲ್ಲ ಅಂದ್ರ? ಏನೋ ಅರವಚ್ಚು ಮುಂಡೆ ಮಗನೇ, ನಿನ್ನ ಹೆಂಡತಿ ಸುಳಿಯಾಗಿ ಬಿಟ್ಟಿದ್ದಾಳೆ. ಶಿವ ಶಿವ, ಈ ಮಾತು ಸತ್ಯವೇ? ಪ್ರತ್ಯಕ್ಷವೇ? ಪ್ರಮಾಣವೇ? ಬೇಕಿದ್ರೆ ಲಿಂಗ ಮುಟ್ಟಿ ಆಣೆ ಮಾಡಿ ಹೇಳ್ತೀನಿ. ಅಯ್ಯಯ್ಯಪ್ಪ, ನಮ್ಮವ್ವ ಲಿಂಗ ಮುಟ್ಟಿ ಹೇಳ್ತೀನಿ ಅಂತಳಲ್ಲಪ್ಪ. ಏನೋ ಈ ಹೆಣ್ಮಕ್ಳನ್ನ ನಂಬಕ್ ಆಗೋದಿಲ್ಲ. ಚಲೋ ಇದ್ದಾಕಿ ಒಮ್ಮಿಂದೊಮ್ಮೆಲೆ ಹಿಂಗ್ಯಾಕೆ ಬದಲಾದ್ಲು? ಭಾವ, ಆಕಿ ಕೂಡ ದಿನ ಮನ್ಯಾಗ ಸಾಕಾಗೋಗಿತ್ತು. ಅದಕ್ಕೆ ಅತ್ತೆಯವರು ಊರ್ ಹೊರಗ ದನ ಕಾಯಕಂತ ಬಿಟ್ಟಿದ್ರು. ಅವನು ಯಾವನೋ ದಿನ ಭಿಕ್ಷಕ್ ಬರ್ತಿದ್ದ ತಿರ್ಕ್ ಜಂಗಮ. ಇದೇ ಸಮಯ ನೋಡಿಕೊಂಡು ಆ ತಿರ್ಕ ಜಂಗಮ್ನೊಡನೆ ಸಂಬಂಧ ಇಟ್ಕೊಂಡಳಂತೆ. ಭಾವ, ಈ ವಿಷಯ ಸುದ್ದಿಯಾಗಿತ್ತಂತೆ. ಚಲೋ ಹೇಳ್ತಿ, ಎಲ್ಲಾದ್ರೂ ಆರಾಮಾಗಿರ್ಲಂತ ನಾನು ಸುಮ್ಮನಿದ್ದೆ. ಈಗ ಇಂಥ ಕೆಲಸ ಮಾಡ್ಯಾಳಂದ್ರ ಯವ್ವ ನಾನು ಏನು ಮಾಡ್ಲಿ? ಏನೋ ಹೇಳಿ, ಹೀಗೆ ಸಣ್ಣನಂಗ ಸುಮ್ಮನೆ ಕೂತ್ರೆ ಏನಾಗ್ತದ? ಹೋಗಿ ಅವಳನ್ನು ಕೊಂದು ಬಾ. ಭಾವ, ಈ ರೀತಿ ಅವಮಾನ ಮಾಡಿದವಳು ಜೀವದಿಂದಿದ್ರೆ ನಿಮಗೆ ಮರ್ಯಾದೆ ಇಲ್ಲ. ಅವಳನ್ನ ಕೊಲ್ದಿದ್ರೆ ನೀವು ಗಂಡಸೇ ಅಲ್ಲ. ಹೌದೇ? ಹೌದೇ ಅಂತ ಕೇಳ್ತೀಯಲ್ಲೋ ಸಣ್ಣ ನನ್ನ ಮಗನೇ. ಹೆಂಡತಿಯ ಆಧಾರವನ್ನು ಕಂಡು ಸುಮ್ಮನಿರುವ ಗಂಡಸೇ ಅಲ್ಲ. ನಾಗಮ್ಮ, ಕೊಡು ಅವನ ಕೈಯಲ್ಲಿ ಕೊಡ್ಲಿನ. ತಗೊಳ್ರಿ ಭಾವ, ಕೊಟ್ಟಿನ. ಎಲೇ ಜಾರಣಿ, ನೀನು ಹಾದರತನ ಮಾಡಿದ್ದೇ ನಿಜವೇ ಆದರೆ ನಿನ್ನ ರುಂಡವನ್ನು ತುಂಡು ತುಂಡು ಮಾಡಿ ಚಂಡಾಡಲು ಬರುತ್ತಿರುವನು ಈ ನಿನ್ನ ಗಂಡ. ಜೈ ಮಲ್ಲಿಕಾರ್ಜುನ. ಆ ಗುಡಿಸಿಲಿನಲ್ಲಿ ವಿಠಜಂಗಮನ ಇರುವುದಂತೂ ನಿಜ. ಅದರ ಮುಂದೇನು ನಡೆಯುವುದು ನೋಡೋಣ. ತಾಯಿ, ನೀನು ಪ್ರತಿನಿತ್ಯ ನಿನಗಾಗಿ ತಂದ ಊಟವನ್ನು ನನಗೆ ಉಣಬಡಿಸಿ ನನ್ನ ಹಸಿವೆಯನ್ನು ನೀಗಿಸುತ್ತಿರುವೆ. ಎದ್ದರೆ ನಿನ್ನಂತಹ ಭಕ್ತಳಿರವೆ. ಸ್ವಾಮಿ, ನಾನು ನೀಡಿದ ರೊಟ್ಟಿ ಅಂಬರಿಗಳನ್ನೇ ಪಂಚಭಕ್ಷ ಪರಮಾನ್ನವೆಂದು ಸ್ವೀಕರಿಸಿದ್ದೇ ನನ್ನ ಪೂರ್ವಜನ್ಮದ ಪುಣ್ಯ. ತಾಯಿ, ನೀನು ನೀಡಿದ ಭಕ್ತಿಯ ಭೋಜನವೇ ಈ ಜಂಗಮನಿಗೆ ಪಂಚಭಕ್ಷ ಪರಮಾನ್ನವಾಯಿತು. ಆದರೇನು ಸ್ವಾಮಿ? ನಾನು ನಿನ್ನ ಮನೆಯವರಿಗೆ ಶಾಪ ಕೊಟ್ಟೆನೆಂದು ನೀನು ಕೋಪಿಸಿಕೊಳ್ಳಬೇಡ. ನನಗೆ ಕೋಪವನ್ನು ತರಿಸಿ ಶಾಪ ಪಡೆದವರು ಅವರೇ. ಇದು ಅವರ ಕರ್ಮಫಲ, ಅನುಭವಿಸೇ ತೀರಬೇಕು. ಸ್ವಾಮಿ, ನಾನು ಹೇಮರೆಡ್ಡಿಯ ಸೊಸೆ, ಭರಮರೆಡ್ಡಿಯ ಧರ್ಮಪತ್ನಿ. ನನ್ನ ಮಾವನವರ ಮನೆ ನನ್ನದಲ್ಲವೇ? ನಾಗಮ್ಮ ಮಹಾದೇವಿಯವರು ನನ್ನ ತಂಗಿಯರಲ್ಲವೇ? ಸ್ವಾಮಿ, ಅವರಿಂದ ನಿಮಗೆ ಸತ್ಕಾರವಾಗದಿದ್ದರೆ ನಾನು ನಿಮ್ಮನ್ನು ಸತ್ಕರಿಸುವೆನು, ಗುಣಪಡಿಸುತ್ತೇನೆ, ನಿಮಗೆ ಉಪಚರಿಸುತ್ತೇನೆ.
ಅವರ ಪಾಪ ನಾಶಕ್ಕಾಗಿ ನಾನು ಏನು ಮಾಡಲು ಸಿದ್ಧಳಿರುವೆ ಸ್ವಾಮಿ, ನಾನು ಏನು ಮಾಡಲು ಸಿದ್ಧಳಿರುವೆ. ಇವ್ರ ಮಾತು ಕಥಿನೇ ಬ್ಯಾರೆ ಐತಲ್ಲೋ. ಏನು ಪಾಪ ಅಂತಾರ, ಪುಣ್ಯ ಅಂತಾರ, ಶಾಪ ಅಂತಾರ, ಸತ್ಕಾರ ಅಂತಾರ. ಆದ್ರೂ ಈ ಜಂಗಮ ಚಲೋ ಮನುಷ್ಯ ಅದ. ತಾಯಿ, ನಿನ್ನ ಮಾನವೀಯತೆ ಭಕ್ತಿಗಳ ಮುಂದೆ ಅವರು ಎಳ್ಳಷ್ಟೂ ಸರಿದೂಗಲಾರರು. ಅವರು ಸಾಮಾನ್ಯರಲ್ಲ. ತಂದೆ ಮಗಳಂತಿರುವ ನನ್ನ ನಿನ್ನಲ್ಲಿ ಇಲ್ಲ ಸಲ್ಲದ ದೋಷಗಳನ್ನು ಕಲ್ಪಿಸಿ ನನ್ನ ಪ್ರಾಣ ತೆಗೆಯಲು ನಿನ್ನ ಗಂಡನನ್ನೇ ಪ್ರೇರೇಪಿಸಿ ಕಳುಹಿಸಲು ಹಿಂಜರಿಯುವವರಲ್ಲ. ಸ್ವಾಮಿ, ವಿಕಲ್ಪವನ್ನು ಭಾವಿಸಬೇಡಿ ಸ್ವಾಮಿ, ವಿಕಲ್ಪವನ್ನು ಭಾವಿಸಬೇಡಿ. ಬಪ್ಪರೆ ಜಂಗಮ ಇವನು ಸಾಮಾನ್ಯ ಅಲ್ಲ. ನಾನು ಬಂದದ್ದು ಹ್ಯಾಂಗ್ ಗೊತ್ತಾತ ಅಂತೀನಿ. ಅಕಸ್ಮಾತ್ ಹಾಗೆ ನಡೆದದ್ದೇ ನಿಜವಾದರೆ ನನಗಂತೂ ಭಯವಾಗುತ್ತದೆ. ಅದು ಅಲ್ಲಿ ಯಾರೋ ಬಂದಂತಾಯಿತು. ಇದ್ದಕ್ಕಿದ್ದ ಹಾಗೆ ಮಾಯವಾಗ್ಬಿಟ್ನಲ್ಲಪ್ಪ. ಇವ ಸಾಕ್ಷಾತ್ ಮಲ್ಲಿಕಾರ್ಜುನನೇ ಇರಬೇಕು. ಸ್ವಾಮಿ, ಮಲ್ಲಿಕಾರ್ಜುನ, ನಾನು ನೀಡಿದ ಅಂಬಲಿ ರೊಟ್ಟಿಗಳನ್ನೇ ಪಂಚಭಕ್ಷ ಪರಮಾನ್ನವೆಂದು ಸ್ವೀಕರಿಸಿದೆಯಾ? ಅರಿಯದೆ ಹೋದೆನಲ್ಲ, ನಾನೆಷ್ಟು ಪಾಪಿ. ಇದೋ ಮಲ್ಲಯ್ಯ ಬಂದಿರುವನು, ಕಣ್ತೆರೆದು ನೋಡು ಭಕ್ತಳೆ. ಆ ಮಲ್ಲಿಕಾರ್ಜುನನನ್ನೇ ಪತಿಯ ರೂಪದಲ್ಲಿ ಕಂಡೆ. ಇದೇನು ತಮ್ಮ ಕೈಯಲ್ಲಿ ಕೊಡಲಿ? ಇದೋ ನಿನ್ನ ಕಡಿಯಲು ತಂದ ಕೊಡಲಿ. ನಿನ್ನ ನಗಣ್ಯರು ನಿನ್ನ ಮೇಲೆ ಹೊರಿಸಿದ ಪಾಪಗಳನ್ನು ಕಡಿಯಲು ನನ್ನ ಕೈಗೆ ಬಂದ ಕೊಡಲಿ. ಆ ಮಲ್ಲಯ್ಯನ ಮಹತ್ವವನ್ನು ಪ್ರತ್ಯಕ್ಷ ಕಂಡು ಪಾಪ ಕೃತ್ಯದಿಂದ ದೂರಾದ ಕೊಡಲಿ. ಇದೋ ನಿನ್ನ ಪಾದಗಳಲ್ಲಿ ಸಮರ್ಪಿಸುವೆ. ಜೈ ನಮಃ ಪಾರ್ವತೀಪತಿ ಹರ ಹರ ಮಹಾದೇವ್. ಪತಿದೇವರಾದ ನೀವು ನನ್ನ ಚರಣಕ್ಕೆ ನಮಸ್ಕರಿಸಿದರೆ ನಾನಾವ ಪಾಪಕೂಪದಲ್ಲಿ ಬೀಳಲಿ? ಮಲ್ಲಿ, ನೀನು ನನ್ನ ಹೆಂಡತಿ ಅಂತ ನಮಸ್ಕಾರ ಮಾಡಿಲ್ಲ. ಪ್ರತ್ಯಕ್ಷ ಮಲ್ಲಿಕಾರ್ಜುನನಿಗೆ ಉಣಬಡಿಸಿದ ಪುಣ್ಯಾತ್ಮಳೆಂದು ನಮಸ್ಕರಿಸಿದೆ. ನಾನು ಬಂದ ಕೆಲಸವೇ ಬೇರೆ, ಇಲ್ಲಿ ನಡೆದ ಘಟನೆಯೇ ಬೇರೆ. ನೀನು ನನ್ನ ಮನೆಯ ಭಾಗ್ಯ ದೇವತೆ. ಆ ಮಲ್ಲಿ ಮಾತನಾಡುವಷ್ಟರಲ್ಲಿ ಮಾಯವಾದನಲ್ಲ ಆ ಜಂಗಮ ಸ್ವರೂಪಿ. ಯಾರು? ಅವನನ್ನು ಮತ್ತೊಮ್ಮೆ ದರ್ಶನ ಮಾಡಿಸುವೆಯಾ? ಆಗಲಿ ಸ್ವಾಮಿ. ಪತಿಯ ಚರಣದಲ್ಲಿ ಅನನ್ಯ ಭಕ್ತಿ ಇದ್ದದ್ದೇ ನಿಜವಾದರೆ, ಆ ಪರಮೇಶ್ವರನೇ ಪತಿಯೆಂದು, ಪತಿಯೇ ಮಲ್ಲಿಕಾರ್ಜುನನೆಂದು ನಾನು ಪೂಜಿಸಿದ್ದೇ ನಿಜವಾದರೆ, ಆ ಪರಮೇಶ್ವರನು ಮತ್ತೊಮ್ಮೆ ಪುನರ್ದರ್ಶನ ಭಾಗ್ಯ ನೀಡಲಿ. ಜೈ ಹರ ಹರ ಮಹಾದೇವ. ಏ ಮಲ್ಲಿ, ಇಂದಿನಿಂದ ಈ ಗುಡಿಸಿಲಿನಲ್ಲಿ ಇರುವುದು ಬೇಡ. ನಮ್ಮ ಮನೆಗೆ ಹೋಗೋಣ ನಡಿ. ಇದಕ್ಕೆ ಯಾರಾದರೂ ಅಡ್ಡ ಬಂದರೆ ನಿನ್ನನ್ನು ಕೊಲ್ಲಲು ತಂದ ಕೊಡಲಿಯಿಂದ ಅವರ ಕತ್ತನ್ನೇ ಕತ್ತರಿಸಿ ಬಿಡುವೆ. ಆಗಲಿ ಸ್ವಾಮಿ. ಆದರೆ ನನಗೆ ಯಾರ ಮೇಲೆಯೂ ಸಿಟ್ಟಿಲ್ಲ. ಎಲ್ಲರನ್ನೂ ಆ ಪರಮೇಶ್ವರನ ಕರುಣಾದೃಷ್ಟಿಯಿಂದ ನೋಡಬೇಕೆಂಬುದೇ ನನ್ನ ಆಸೆ. ಬಾತಾಯೇ ಮಲ್ಲಮ್ಮ, ನನ್ನ ದುಷ್ಟ ಸತಿ ಸೊಸೆಯರು ಮನೆಗೆ ಹಸಿದು ಬಂದ ಆ ಜಂಗಮನನ್ನು ಹೊಡೆದು ಬಡೆದು ದೂಕಿದ ದ್ರೋಹದಿಂದ ನಿನ್ನ ಮೇಲೆ ಅಪವಾದ ಹೊರಿಸಿದ ಪಾಪದ ಸಲುವಾಗಿ ನನ್ನ ಸಕಲ ಸಂಪತ್ತು ಇದ್ದಕ್ಕಿದ್ದಂತೆ ಮಾಯವಾಗಿ ಬಿಟ್ಟಿತು. ನಿನ್ನ ಅತ್ಯನಗಣ್ಯರು ಬೇನೆಯಿಂದ ನೆರಳುವಂತಾಗಿದೆ. ಮಾವ, ಏನು ಅನ್ಯಾಯವಿದು? ದೇವ, ಮಲ್ಲಿಕಾರ್ಜುನ, ಕೊನೆಗೂ ನಿನ್ನ ಪ್ರತಿಕಾರವನ್ನು ತೀರಿಸಿಕೊಂಡೆಯಾ ತಂದೆ? ಅಯ್ಯಯ್ಯೋ ಯಪ್ಪ, ಅಯ್ಯಯ್ಯೋ ಈ ಬ್ಯಾನಿ ತಾಳ್ಲಾರಿಗಳು. ಅಳ್ರಿ ಅಳ್ರಿ, ನೀವು ಮಾಡಿದ ಪಾಪ ನಿಮ್ ಬೆನ್ ಹತ್ತೈತಿ.
ಅಯ್ಯಯ್ಯೋ ಭಾವ ಅಯ್ಯಯ್ಯೋ ಭಾವ ಭಾವ ನನ್ನ ಮೂಗಿನಾಗ ಹುಣ್ಣು ಮೈಯೆಲ್ಲ ಹುಣ್ಣು ಮಾಡಿದ್ದು ಹುಣ್ಣು. ಬಾಬಾ ನನಗೆ ಚಳಿ ಜ್ವರ ಬಾಬಾ. ಅಯ್ಯಯ್ಯೋ ಅಮ್ಮ. ಚಳಿ ನಡುಗು ಇದು ಹಾದರ ಹೊರಿಸಿದ್ದಕ್ಕ ತಕ್ಕ ಪ್ರಾಯಶ್ಚಿತ್ತ. ಎಲ್ಲೋ ಭರಮ, ಓ ಭರಮ, ಪ್ರಾಣ ಹೋಗ್ತೈತಲ್ಲೋ ಭರಮ, ಓ ಭರಮ. ಇದು ನೀನು ಮಾಡಿದ ಕರ್ಮ. ಛೂ ಪಾಪಿಗಳೇ, ನಿಮ್ಮ ಪಾಪ ಕೃತ್ಯಗಳನ್ನು ಕಂಡು ಖಂಡಿಸದೆ ಹೋದೆನಲ್ಲ, ಅದಕ್ಕಾಗಿ ಈ ನಿಮ್ಮ ಪಾಪ ನನಗೂ ಅಂಟಿಕೊಂಡಿ. ಇನ್ನಾದರೂ ಆ ಮಲ್ಲಮ್ಮನಿಗೆ ಶರಣು ಹೋಗಿ ಆ ತಾಯಿಯ ಪುಣ್ಯದ ಫಲದಿಂದಲಾದರೂ ಉದ್ಧಾರವಾಗಿದೆ. ನಮ್ಮನ್ನು ಕ್ಷಮಿಸು ತಾಯಿ. ನನಗೆ ಯಾಕೆ ಈ ರೀತಿ ನಮಸ್ಕರಿಸುತ್ತೀರಿ? ದೇವ ಮಲ್ಲಿಕಾರ್ಜುನ, ಈಗಲಾದರೂ ನಿನ್ನ ಹಠವು ತೀರಿತೆ ತಂದೆ. ಈಗಿನ್ನೂ ನಿನಗೆ ಸಿಟ್ಟು ಹಿಡಿಯದಿದ್ರೆ ಆ ರೋಗಗಳನ್ನು ನನಗೆ ಕೊಡು ತಂದೆ, ನನಗೆ ಕೊಡು. ಮಲ್ಲಮ್ಮ, ನಿನ್ನ ಗುಡಿಸಲಲ್ಲಿ ನನ್ನ ಪಾದೋದಕವಿದೆ, ತಂದು ಎಲ್ಲರಿಗೂ ಪ್ರೋಕ್ಷಣೆ ಮಾಡು. ಅವರ ಶಾಪ ವಿಮೋಚನೆಯಾಗುವುದು. ತಂದೆ ಕರುಣಿಸಿದೆಯಾ? ಇದೋ ಈಗಲೇ ತರಬೇಕು. ಶ್ರೀಗಿರಿ ಮಹಂತ ಮಲ್ಲಯ್ಯ ಉಘೇ ಉಘೆ, ಶ್ರೀಗಿರಿ ಮಹಂತ ಮಲ್ಲಯ್ಯ ಉಘೇ ಉಘೆ, ಶ್ರೀಶೈಲ ಮಹಂತ ಮಲ್ಲಯ್ಯ ಉಘೇ ಉಘೆ. ನಮ್ಮನ್ನು ಕ್ಷಮಿಸು. ನಿನ್ನ ಪೂಜೆ ಪುರಸ್ಕಾರದಿಂದ ಮೊದಲಿನಂತೆ ಆಗು. ಭಕ್ತರ ಭಕ್ತಿಯೇ ಭಜರಂಗಿ, ಸಾಧು ಸಂತರ ನಿಜ ಸಂಗಿ, ಸತ್ಸೇವೆಗೆ ಸಾಕಾರಲಿ ಶ್ರೀರಾಮಚರಿತೆಯಲಿ. ರಾಮಧೂತ ಬಲವಂತ, ಸದ್ಭಕ್ತರೊಡೆಯ ಹನುಮಂತ, ಹೇ ರಾಮ ಪ್ರಿಯ ಸಂಜೀವರಾಯ ಶರಣು ಶ್ರೀಮಾರುತಿ. ಮಂದಸ್ಮಿತ ಮಹಾಕಾಯ ಶರಣು ಅಂಜನಾತನಯ, ಮಂದಸ್ಮಿತ ಮಹಾಕಾಯ ಶರಣು ಅಂಜನಾತನಯ. ಸಂಹಾರಕ ವಿನಾಶಕ ಅಸುರಾದಿ ದೃಷ್ಟಗೆ, ಸಂರಕ್ಷಕ ಪರಿಪಾಲಕ ಶ್ರೀರಾಮ ಭಕ್ತಗೆ. ಮಾರುತವೇರಿ ಶರದಿ ದಾಟಿ ಚೂಡಮಣಿ ತಂದವನೇ, ಮೆರೆದು ನಿಂತ ರಾವಣನೆದುರೇ ಲಂಕೆಯ ಸುಟ್ಟವನೇ. ಕರುನಾಡ ಧರೆಯ ಕೀರ್ತಿ ಮೆರೆಸಿದ ಕಿಷ್ಕಿಂದ ನಿಲಯ. ದುಷ್ಟತೆಯ ನಿರ್ನಾಮ ಬೆಳಗಿರುವೆ ಸದ್ಧರ್ಮ, ದುಷ್ಟತೆಯ ನಿರ್ನಾಮ ಬೆಳಗಿರುವೆ ಸದ್ಧರ್ಮ. ಭಕ್ತರ ಭಕ್ತಿಯೇ ಭಜರಂಗಿ, ಸಾಧು ಸಂತರ ನಿಜ ಸಂಗಿ. ರಂಜನಿ, ನನ್ನ ಕಂಡಾಕ್ಷಣ ಓಡಿ ಬಂದು ನನ್ನ ಅಪ್ಪಿ ಮುದ್ದಾಡುತ್ತಿದ್ದ ನೀನು ಏಕೆ ಈ ಮೌನ? ಪ್ರಿಯೆ, ಈ ರೀತಿ ಮೌನದಿಂದ ನನ್ನನ್ನು ಏಕೆ ಕೆಣಕುತ್ತಿರುವೆ? ನಿನ್ನ ಮುನಿಸಿನ ಕಾರಣವಾದರೂ ಏನು? ರಂಜನಿ, ಈ ಸೌಂದರ್ಯ ಆರಾಧಕನಾದ ನನ್ನನ್ನು ಈ ರೀತಿ ನೋಯಿಸುವುದು ಸರಿಯೇ? ನನ್ನಿಂದೇನಾದರೂ ಅಪರಾಧವಾಯಿತೆ? ಏ ಭಾವ, ಭಾವ, ನಮ್ಮಕ್ಕನ ಮೌನಕ್ಕ ಕಾರಣ ಏನಂತ ಗೊತ್ತೇನು? ಅದನ್ನ ನಾನು ಹೇಳ್ತೀನಿ. ಏನಾಯ್ತು ಮೋಹನ್? ಇದ್ದಳಲ್ಲ ನಿಮ್ಮ ಧರ್ಮಪತ್ನಿ ನಾಗಾಂಬೆಯೇ? ಹಾ, ಏನಂದಳು ಆ ನೀಚರಂಡೆ? ನಮ್ಮಕ್ಕನ್ನ ನಾನು ಆ ರೀತಿ ಬಾಯಿಗೆ ಬಂದಂಗೆ ಬೈದ್ಲು. ಏನಂತ ಬೈದಳು?
ನಮ್ಮಕ್ಕನ್ನ ಹೇಳ್ಯ ಅಕ್ಕ, ಹೇಳೇ ಬಿಡು. ಹೇಳ್ಯ ಹೇಳೋ. ನಮ್ಮಕ್ಕನ್ನ ನನ್ನ ಗಂಡನ್ನ ಇಟ್ಕೊಂಡಳಲ್ಲ ನಿಮ್ಮಕ್ಕ, ಆ ಸುಳ್ಳಿ ಎಂದು ಹಾಳಾಗಿ ಹೋದಳೋ ಹಾಗಂದಳ ರಂಡೆ. ಹಾ, ಅವಳನ್ನು ಈಗಲೇ ಕೊಂದು ಹಾಕಿ ಬಿಡುವೆ. ಭಾವ, ನೀವು ಅವಳನ್ನ ಕೊಲ್ಲೋದಿರ್ಲಿ. ಅವಳು ಏನಂದ್ಲು ಗೊತ್ತಾ? ನನ್ನ ಮೈ ಮೇಲೆ 50,000 ಬೆಲೆ ಬಾಳೋ ಚಿನ್ನದ ಕಂಟಿ ಹೋದ್ರೂ ಚಿಂತಿಲ್ಲ, ಅವಳನ್ನ ಕೊಲೆ ಮಾಡಿಸ್ತೀನಿ ಅನ್ಲು ಹಾಗಂದಳೆ. ಹಾಗಾದರೆ ರಂಜನಿ, ಅದೇ ಕಂಟಿ ಹಾರವನ್ನು ತಂದು ನಿನ್ನ ಕೊರಳಿಗೆ ಹಾಕದಿದ್ದರೆ ನನ್ನ ಹೆಸರು ವೇಮಣ್ಣನೇ ಅಲ್ಲ. ನೋಡಿ ಅಕ್ಕ, ಭಾವನವ್ರ ಮನ್ಸು ನಾನು ಹೇಳ್ತಿರ್ಲಿಲ್ವೇ? ಭಾವನವರು ತುಂಬಾ ಒಳ್ಳೆಯವರು, ಅವರನ್ನ ದೂರ ಮಾಡ್ಕೊಳ್ಬೇಡ ಅಂತ. ನೀವೇ ಹೇಳಿ, ಎಂತಾದರೂ ಹಣ ಕೇಳಿ ಒಡವೆ ಕೇಳಿದೆನಾ? ಬಂಗಾರ ಕೇಳಿದ್ನಾ? ಏನ್ ಕೇಳಿದೀನಿ ನಿಮ್ಮನ್ನ? ಹೇಳಿ ನೋಡೋಣ. ಹಾಗಂತ ನಾ ಹೇಳಿದೆನಾ? ನೀವೆಷ್ಟು ಒಳ್ಳೆಯವರು ಅಂತ ನನಗೆ ಗೊತ್ತಿಲ್ವಾ? ನಿಮ್ಮ ಪ್ರೇಮಕ್ಕಾಗಿ ಹಾತೊರೆಯುವ ಪ್ರೇಮ ಪಕ್ಷಿ ನಾನು. ನೀವು ನನ್ನ ಪಾಲಿನ ಅಪರ ಮನ್ಮತ. ಪ್ರಿಯೆ, ಈಗಲಾದರೂ ಸಮಾಧಾನವಾಯಿತೆ? ಎಲ್ಲಿ ನಿನ್ನ ಸುಂದರ ಸುಮಧುರ ಆ ತುಟಿಯ ಅಧರದಿಂದ ಚುಂಬನ ನೀಡಲಾರೆಯ? ಚುಂಬನದೊಂದಿಗೆ ಈ ಮಧುವನ್ನು ಸೇವಿಸಿ. ಸಾಕು ಪ್ರಿಯೆ, ನಾನಿನ್ನು ಬರಲೇ? ಆಯ್ತು. ಈಗಲೇ ಆ ಕಂಠಿಹಾರ ತಂದು ನಿನ್ನ ಕೊರಳಿಗೆ ಹಾಕುವೆ. ಆಯ್ತು. ಏನಾಗಿ ಬಾಗಿಲು ತೆಗಿ. ನೀವಾ? ಒಳಗ್ ಬನ್ನಿ. ಇಷ್ಟು ದಿವಸಕ್ಕೆ ಈ ಹೆಂಡತಿಯ ನೆನಪಾಯ್ತೇನು? ಹೆಂಡತಿ ಅಲ್ಲ, ನೀನು ನನ್ನ ಪ್ರಾಣ ಹೆಂಡತಿ. ಎಷ್ಟು ಸೊಕ್ಕೆ ನಿನಗೆ? ಅಯ್ಯೋ, ನಾನೇನ್ರಿ ಮಾಡ್ದೆ? ಏನು ಮಾಡಿದ್ಯಾ? ಆ ನನ್ನ ಪ್ರಿಯತಮೆಯನ್ನು ಕಂಠಿಹಾರ ಮಾರಿಯಾದರೂ ಕೊಲೆ ಮಾಡಿಸುವೆ ಎಂದು ಹೇಳುವೆಯಾ? ಈ ಕಂಠಿಹಾರ ಏನು ನಿಮ್ಮಪ್ಪನ ಆಸ್ತಿಯೇ? ಎಲ್ಲಿ ಕೊಡು, ಆ ಕಂಠಿಹಾರ ತೆಗೆದುಕೊಡು. ಅಲ್ಲರಿ, ತಾಳಿ ಕಟ್ಟಿಸ್ಕೊಂಡ ಹೆಂಡತಿಗಿಂತಲೂ ಆ ಇಟ್ಟುಕೊಂಡ ಸೂಳೆನೆ ನಿಮಗೆ ಹೆಚ್ಚಾದಳೆ. ನಿನ್ನ ಈ ಅಳುಮೋರೆ ನೋಡಲು ಬಂದಿಲ್ಲ. ಮೊದಲು ಆ ಕಂಠಿಹಾರ ತೆಗೆದುಕೊಡು. ಇಲ್ಲ, ನಾನ್ ಕೊಡೋದಿಲ್ಲ. ಕೊಟ್ರೆ ಮಾವನವ್ರು ಬೈತಾರೆ. ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ಒಳ್ಳೆ ಮಾತಿನಿಂದ ತೆಗೆದುಕೊಡು, ಇಲ್ಲ ಅಂದ್ರೆ ಕೊಂದು ಬಿಟ್ಟೇನೋ. ನೋಡ್ರಿ, ನೀವೇನ್ ಮಾಡಿದ್ರು ನಾನ್ ಕೊಡೋದಿಲ್ಲ. ಹಾಗಾದರೆ ನಾನೇ ತೆಗೆದುಕೊಳ್ಳುವೆ. ಅಯ್ಯಯ್ಯೋ ಅಯ್ಯಯ್ಯೋ, ಭಾವ, ಮಲ್ಲಮ್ಮ, ಬೇಗ ಬರ್ರಿ ಭಾವ. ಯಾರದು? ನಾಗಮ್ಮ, ಏನಾಯ್ತಮ್ಮ? ಏ ಯಪ್ಪ, ಯಾರೋ ಕಳ್ಳ ಬಂದಿದ್ದಂಗ ಅದನು. ಓಯಪ್ಪ, ನಾಗವನ್ನ ದನಕ್ ಒದ್ದಂಗ ಹೋದಾನು. ಓಯಪ್ಪ, ಕಳ್ಳಲ್ಲ ಭಾವ, ಇವರೇ ಬಂದಿದ್ರು. ಓಹೋ,
ಇವ್ರೇ ಅಂದ್ರೆ ನಿನ್ನ ಗಂಡ ಬಂದನೇನ? ಯಪ್ಪ ಇವನು ಮನ್ನಿ ಕಳ್ಳದಾನು. ಏನಾಗವ, ನಿನ್ನ ಗಂಡ ಬಂದಾನಂದ್ರ ಊಟಕ್ಕೆ ಹಾಕಿ ಮನ್ಯಾಗ ಕರೆದು ಕೈ ಕಾಲು ತೊಳೆದು ಕುಂದ್ರಸೋದು ಬಿಟ್ಟು ನೀ ಏನ್ ಮಾಡ್ದಿ? ಅಯ್ಯೋ ಭಾವ, ನಾನೇನು ಮಾಡಿಲ್ಲ. ಅವರೇ ನನ್ನ ಹೊಡೆದು ಬೈದು ನನ್ನ ಕಂಟಿನ ಕಸ್ಕೊಂಡು ಹೋದ್ರು. ಎಲ್ಲ ವೇಮ, ನೀನು ಇಂಥ ನೀಚ್ ಕೆಲ್ಸಕ್ಕೆ ತಯಾರಾದ? ಯಪ್ಪ, ವೇಮರೆಡ್ಡಪ್ಪನ ಮಗ ವೇಮರೆಡ್ಡಪ್ಪ ಸೂಳಿನಿಟ್ಟಾನಂದ್ರ ನಮಗೆಷ್ಟು ಅವಮಾನ. ತಾಯಿ ಮಲ್ಲಮ್ಮ, ಇಷ್ಟೆಲ್ಲಕ್ಕೂ ಕಾರಣ ನೀನೇ. ಅವನನ್ನು ಮಗನಂತೆ ಕಂಡ ಪ್ರೀತಿ ವಾತ್ಸಲ್ಯಕ್ಕೆ ಇರಲಿ, ಎಲ್ಲವೂ ಆ ಶ್ರೀಶೈಲನ ಮಲ್ಲಿಕಾರ್ಜುನನ ಇಚ್ಛೆ ಅಂತಾಗ. ಹೋಗಲಿ ಬಿಡಮ್ಮ ನಾಗಮ್ಮ, ಅವನ ಮನೆಗೆ ಬರಲಿ, ನಾನೇ ಅವನಿಗೆ ಬುದ್ಧಿವಾದಗಳನ್ನು ಹೇಳುತ್ತೇನೆ. ನಾಗವ್ವ, ಕೈಯಾಗ ಏನೈತಿ? ಭಾವ, ಇದು ಆ ಕಂಠಿ ಹಾರದ ಪದಕ. ಅವರು ಕಸ್ಕೊಂಡು ಹೋಗುವಾಗ ನಾನು ಗಟ್ಟಿಯಾಗಿ ಹಿಡ್ಕೊಂಡಿದ್ದೆ, ಇದು ಇಲ್ಲೇ ಉಳೀತು. ಎಲ್ಲಿ ಕೊಡ ನನ್ಗ. ಏ ಮಲ್ಲಿ, ಅವ ಅವ ವೇಮಣ್ಣಗ ರೊಕ್ಕ ಕೊಟ್ಟು ಸುಳಿ ಮನೆಗೆ ಕಳಿಸಿದಲ್ಲ, ಮತ್ತ ನನ್ನ ಯಾಕೆ ಸುಳಿ ಮನೆಗೆ ಕಳಿಸಬಾರ್ದು? ಹಾ, ನೀವು ಆ ರೀತಿ ಹೋಗತಕ್ಕವರಲ್ಲ. ಏ ಮಲ್ಲಿ, ನಾನು ಕೂಡ ಇವತ್ತು ಸುಳಿ ಮನೆಗೆ ಹೋಗ್ತೀನಿ. ಗಾಬರಿ ಆಗ್ಬೇಡ. ನಾನ್ ಸೂಳಿ ಮನೆಗಲ್ಲ, ನನ್ನ ತಮ್ಮನ ಸೂಳಿ ಮನೆಗೆ. ಅಲ್ಲಿಗೆ ಹೋಗಿ ಆ ಕಂಠಿಹಾರನ ಉಪಾಯದಿಂದ ತರ್ತೀನಿ ನೋಡು. ಅವ್ವ, ನೀವಷ್ಟು ಜಾಣ್ರೆ? ನನ್ನ ಜಾಣತನ ಎಷ್ಟು ಅಂತ ನೀ ತಿಳ್ಕೊಂತಿ. ಪ್ರಿಯೆ ರಂಜನಿ, ಆಕಾಶದ್ವಾರಕ್ಕೆ ನಕ್ಷತ್ರಗಳ ತೋರಣ ಕಟ್ಟಿ ಅಂಧಕಾರವನ್ನು ದೂರ ಮಾಡುವ ಚಂದಿರನಿಗಾಗಿ ಆಮನಿ ಕಾದಿರುವಂತೆ ನನ್ನ ಆಗಮನಕ್ಕಾಗಿಯಲ್ಲವೇ? ನೇಸರನ ಆಸರೆಗೆ ನೈದಿಲೆ ಕಾದಂತೆ ನಿನಗಾಗೆ ಅಲ್ಲದೆ ಪ್ರಿಯ, ಮತ್ಯಾರಿಗೆ ಕಾಯಲಿ? ಅದೆಷ್ಟು ನೋಡಿದರೂ ಮತ್ತಷ್ಟು ನೋಡಬೇಕೆಂಬ ಅನುರಾಗದಿಂದ ತುಂಬಿದ
ನಿನ್ನ ಕಂಗಳ ನೋಟ ಸುಂದರ ಸುಮನೋಹರ ಸುಕೋಮಲವಾದ ನಿನ್ನ ಮೈಮಾಟ ಆಹಾ, ನನ್ನನ್ನು ಮತ್ತೆ ಮತ್ತೆ ನಿನ್ನಲ್ಲಿಗೆ ಬರಮಾಡಿಕೊಳ್ಳುತ್ತಿದೆ ಪ್ರಿಯ. ನನಗೂ ಅಷ್ಟೇ. ಅರುಕ್ಷಣವೂ ನಿಮ್ಮನ್ನು ಬಿಟ್ಟಿರಲು ಮನಸ್ಸಾಗುತ್ತಿಲ್ಲ ಪ್ರಿಯ. ನಿಮ್ಮ ರಸಿಕತೆಗೆ ನಾನು ಮರಳಾಗಿರುವೆ ಪ್ರಿಯ. ರಂಜನಿ, ಇದೋ ಕಂಠಿಹಾರ. ಇದು ನಿನ್ನ ಕಂಠದಲ್ಲಿದ್ದರೇನೆ ಇದಕ್ಕೆ ಶೋಭೆ. ಹಾ, ಬನ್ನಿ ರಾಜ, ನಮ್ಮ ಕೋಣೆಗೆ ಹೋಗೋಣ. ಏನ್ ಚಂದ ಐತೆ ಈ ಸುಳಿ ಮರಿ. ನಮಗೂ ಒಬ್ಬ ಸುಳಿ ಇದ್ರೆ ಚಂದ ಇರ್ತಿತ್ತು. ಏನ್ ಮಾಡೋದು? ಯಾರೋ ನೀನು? ನಮ್ಮ ಅಪ್ಪನ ಮಗ. ನಾನು ನಮ್ಮ ಅಪ್ಪನ ಮಗನೇ. ಯಾರ ಮನೆ ಅಂತ ಸೀದಾ ಒಳಗೆ ಬಂದಿದಿ? ಸುಳಿ ಮನೆ ಅಂತ ಸೀದಾ ಒಳಗೆ ಬಂದೆ. ಸುಳಿಯ? ಸುಳಿ ಒಳಗೆ ಅದಳೇನು? ಏಯ್, ತೂಳಿ ಗಿಳಿ ಅಂತ ಕರಿಬೇಡ. ನಮ್ಮಕ್ಕ ಚಿತ್ತರಂಜನಿ. ಆಕಿ ಸೂಳಿ ಅಲ್ಲ, ಈ ಊರಿನ ಭಾರಿ ಶ್ರೀಮಂತರ ವೇಮರೆಡ್ಡಿಯವರ ಉಪಪತ್ನಿ. ಗೊತ್ತಾಯ್ತೇನ? ನಾನು ಆ ವೇಮರೆಡ್ಡಿ ಅವರ ಸಹೋದರ. ಆಹಾ, ಓಹೋ,
ಮೊದಲೇ ಹೇಳಬಾರ್ದಾಗಿತ್ತೇನು? ನೀವು ದೊಡ್ಡ ಭಾವನವರು. ಏಯ್ ಸ್ವಲ್ಪ ದೂರ 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 ಸರಿದು ಮಾತಾಡು. ಅಲ್ಲ, ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಏಯ್ ನಿಮ್ಮ ಅಕ್ಕನ ಕರಿ, ಆಕಿ ಹೇಳ್ತೀನಿ. ಅಕ್ಕನ್ನ? ಏ ಅಕ್ಕ, ಬಾ ಇಲ್ಲಿ. ಯಾರು ಬಂದಾರ ನೋಡ್ಬಾ ಇಲ್ಲಿ. ಯಾರು? ಏ ಅಕ್ಕ, ಇವ್ರು ಯಾರು ಗೊತ್ತೇ? ಇವರು ವೇಮರೆಡ್ಡಿಯವರ ಅಣ್ಣನಂತೆ. ನೀವು ಅವರ ಅಣ್ಣನವರೇ? ಹೌದು, ನಾವು ಅವರ ಅಣ್ಣನವರೇ. ನೀವು ಅವರ ಖಂಡ ಸೌಭಾಗ್ಯವತಿಯರೇ. ಇಲ್ಲಿಗೆ ಏತಕ್ಕೆ ಬಂದಿರಿ? ಅಲ್ಲ, ಸ್ವಲ್ಪ ಇಲ್ಲಿಗೆ ಬಾ. ಅಲ್ಲ, ನಿನಗೆ ಬುದ್ಧಿ ಗಿದ್ದಿ ಅದ ಇಲ್ಲ? ಯಾರಾಗ್ಲಿ ನಮ್ಮನಿಗೆ ಯಾಕೆ ಬರ್ತಾರ? ಅಣ್ಣಗೆ ಗೊತ್ತಿಲ್ಲ ಅಂತ ತಮ್ಮ ಬರ್ತಾನ, ತಮ್ಮನಿಗೆ ಗೊತ್ತಿಲ್ಲ ಅಂತ ಅಣ್ಣ ಬರ್ತಾನ. ನಿನಗಾಗಿ ಇರಬೇಕು. ಗಿರಾಕಿ ನಮ್ದದ, ಇವನ್ನೂ ಅಷ್ಟು ಒಳಗೆ ಹಾಕೋ. ಆಮೇಲೆ ರೆಡ್ಡಿಯವರ ಆಸ್ತಿ ಇನ್ನಷ್ಟು ಎಳ್ಕೊಳ್ಬಹುದು. ಏನಂತೀಯ? ನೀನು ಬಹಳ ಬುದ್ಧಿವಂತ. ನೀನು ಹೆಣ್ಣಾಗಿದ್ರೆ ಚಲೋ ಇತ್ತು ನೋಡಿ. ಆ ವಿಚಾರ ಆಮೇಲೆ ಮಾತಾಡೋಣ. ಒಳಗಿದ್ದಾರೆ, ಮಲ್ಕೊಂಡಿದ್ದಾರೆ. ಏನಾದ್ರೂ ಕೆಲಸವಿತ್ತೆ? ಹೌದು, ನಮ್ಮ ತಮ್ಮ ನಿನಗೆ ಕಂಠಿ ಹಾರ ತಂದು ಕೊಟ್ಟನೇನ? ಗಾಬರಿ ಆಗ್ಬೇಡ. ಆ ಹಾರವನ್ನ ಅವನ ಹೆಂಡತಿ ಹೇಳಿ ಇಸ್ಕೊಟ್ಟವನು ನಾನು. ಆದ್ರ ಈ ಆ ಕಂಠಿ ಹಾರಕ್ಕ ಈ ಪದಕ ಒಂದದ. ಈ ಪದಕನ ಅದಕ್ಕೆ ಹಾಕ್ಕೊಡು. ಓ, ಹೀಗೇನು? ಹಾ, ತಗೊಳ್ಳಿ. ಏ ಚಾಂಡಾಲ್ರ, ಯಾರ ಮನೆ ಹಾಳು ಮಾಡಬೇಕಂತ ಮಾಡಿರಿ? ನಿಮಗ ಕಂಠಿ ಹಾರ ಬೇಕನ? ಏ ಮೋಹನ, ಆ ಹಾರ ಕಸ್ಕೊಳ್ಳ. ತಡೀರಿ, ನಾನೊಬ್ಬನ ಬಂದಿಲ್ಲ. ಹೊರಗ ಕುಲಕರ್ಣಿಯವರು, ಫೌಜ್ದಾರರು ಎಲ್ಲಾರು ಕೊಂಡ ಬಂದೀನಿ. ರೀ ಕುಲಕರ್ಣಿಯವ್ರ, ಎಂತ ಮೋಸವಾಗಿ ಹೋಯ್ತು. ಏ ಮೋಹನ, ಕರೆಯವ್ರನ್ನ ಹೊರಗಡೆ. ಏ ಭಾವ, ವೇಮರೆಡ್ಡಿ ಭಾವ, ಏ ಭಾವ. ಏನಾಯ್ತು ರಂಜನಿ? ಮೋಸವಾಯಿತು. ನಿಮ್ಮಣ್ಣನಾದ ಭರಮರೆಡ್ಡಿ ಅಂತೆ ಮುತ್ತಿನ ಕಂಟಿಗೆ ಚಿನ್ನದ ಪದಕ ಕಟ್ಟಿಕೊಡುತ್ತೇನೆ ಅಂತ ತೆಗೆದುಕೊಂಡು ಹೋದ್ರು. ಹೀಗೂ ಸಮಾಚಾರ. ರಂಜನಿ, ಇನ್ನು ಅದರ ಆಸೆ ಬಿಟ್ಟುಬಿಡು. ರೆಡ್ಡಿಯವರೇ, ನಿಮ್ಮ ಮನೆಯವರೇ ಹೀಗೆ ಮೋಸ ಮಾಡಿದ್ರ ಅಂದ ಮೇಲೆ ನೀವು ಎಂದಾದರೂ ಒಂದು ದಿನ ಮೋಸ ಮಾಡತಕ್ಕವ್ರೆ. ಸಾಕು ನಿಮ್ಮ ಸಹವಾಸ. ನೋಡಿ, ಇನ್ನ ಮೇಲೆ ಈ ಮನೆಗೆ ಬರಬೇಡಿ. ರಂಜನಿ, ಇದೇನು ಹೀಗೆ ಮಾತನಾಡುತ್ತೀರಿ? ನಿನ್ನ ನಗಲಿ ನನ್ನಿಂದ ಇರಲಾದೀತು. ಒಂದು ಕಂಠಿಹಾರ ಹೋದರೇನಾಯಿತು? ನಿನ್ನ ಮತ್ತೇನು ಅಪೇಕ್ಷೆ ಹೇಳು, ಅದನ್ನು ತಂದುಕೊಡುವೆನು. ಹಾಗಾದರೆ ನೀವು ನನ್ನ ಅಪೇಕ್ಷೆಯನ್ನು ಈಡೇರಿಸಿಕೊಡುವಿರಾ? ನನ್ನ ಮೇಲೆ ಅನುಮಾನವೇ? ನನ್ನ ನಾಣೆಯಾಗಿಯೂ ತಂದುಕೊಡುವೆ. ಅದೇನೆಂದು ಹೇಳು. ಈ ಮಾತು ಸತ್ಯವೇ? ಹಾಗಂತ ವಚನ ಕೊಡಿ. ಸತ್ಯವಾಗಿಯೂ? ಒಂದು ವೇಳೆ ವಚನಕ್ಕೆ ತಪ್ಪಿ ನಡೆದರೆ ಪರ್ವತದ ಮೇಲಿಂದ ಹಾರಿ ಪ್ರಾಣ ಬಿಡುವೆನು. ಹಾಗಾದರೆ
ನಿಮ್ಮ ಅತ್ತಿಗೆ ಮುತ್ತಿನ ಮೂಗುತಿಯನ್ನು ತಂದು ಕೊಡುವಿರಾ? ರಂಜನಿ, ಕೇಳಬಾರದ್ದನ್ನು ಕೇಳುತ್ತಿರುವಿ. ಅತ್ತಿಗೆಯ ಮುತ್ತೈದೆತನವನ್ನು ಸೂಚಿಸುವ ಆ ಮುತ್ತಿನ ಮೂಗುತಿಯನ್ನು ಹೇಗೆ ಕೇಳುವೆ? ಅದನ್ನು ಬಿಟ್ಟು ಬೇರೇನಾದರೂ ಕೇಳು. ರೆಡ್ಡಿಯವರೇ, ತಂದು ಕೊಡುತ್ತೇನೆಂದು ವಚನ ಕೊಟ್ಟಿರುವಿರಿ, ನೆನಪಿನಲ್ಲಿರಲಿ. ಅಯ್ಯೋ, ವಚನ ಕೊಟ್ಟು ಮೋಸ ಹೋದೆನು. ಆಗಲಿ, ವಚನಕ್ಕೆ ತಪ್ಪಿ ನಡೆಯುವ ಗುಣ ನನ್ನದಲ್ಲ. ಪ್ರಯತ್ನಿಸು ರಂಜನಿ. ಬಂದರೆ ಮೂಗುತಿಯೊಂದಿಗೆ ಬರುವೆ, ಇಲ್ಲವೇ ಪ್ರಾಣ ಬಿಡುವೆ. ವಾವೆಮಣ್ಣ, ನಿನ್ನ ಮುಖವಿಗೆ ಕೆಳಗೊಂದಿದೆ. ಏಕೆ ಮೈಯಲ್ಲಿ ಹುಷಾರಾಗಿಲ್ವೇ? ಮಾತಾಡಬೇಮಣ್ಣ. ಏನಾದರೂ ದುಡ್ಡು ಬೇಕಿತ್ತೇ? ನೀನು ನನ್ನನ್ನು ಹೆತ್ತ ಮಗನಂತೆ ಸಾಕಿದ ತಪ್ಪಿಗಾಗಿ ಇಂದು ನಿನ್ನನ್ನು ಬೇಡಬಾರದ ವಸ್ತುವೊಂದು ಬೇಡಲು ಬಂದಿರುವೆ. ಯಾವ ವಸ್ತು? ಅದಾವ ಬಾಯಿಂದ ಕೇಳಲಿ ಅತ್ತಿಗೆ. ಪರವಾಗಿಲ್ಲ, ಕೇಳುವೆಮಣ್ಣ. ಮೋಸ ಹೋದೆ ಅತ್ತಿಗೆ, ಮೋಸ ಹೋದೆ. ಹೆಣ್ಣಿನ ವ್ಯಾಮೋಹದಲ್ಲಿ ಬಿದ್ದು ವಚನ ಕೊಟ್ಟು ಮೋಸ ಹೋದೆ. ಕೊಟ್ಟ ವಚನ ಪಾಲಿಸದಿದ್ದರೆ ಪ್ರಾಣ ಬಿಡಬೇಕು ಅತ್ತಿಗೆ. ಅಂಥ ಪ್ರಸಂಗವೇನು ಬಂತು? ಪಾಲಿಸಲಾರದಂಥ ವಚನವನ್ನೇನು ಕೊಟ್ಟಿರುವೆ? ಅದನ್ನು ಕೇಳಲಾರೆ ಅತ್ತಿಗೆ, ಕೇಳಲಾರೆ. ಹಾಗಂತ ಪ್ರಾಣ ಬಿಡುವಿಯಾ? ನೋಡು, ಅದೇಕೋ ನೀನು ಸಂಕೋಚಿಸುತ್ತಿರುವೆ. ತಾಯಿಯ ಬಳಿ ಮಗನಿಗೆ ಸಂಕೋಚವೇ? ಅತ್ತಿಗೆ ಬಳಿ ಮೈದುನಿಗೆ ಸಂಕೋಚವೇ? ಕೇಳು ಮೈದುನ, ಕೇಳು ಮೈದುನ. ನಿನ್ನ ವಚನವೇನಿದ್ರೂ ನಾನು ಪಾಲಿಸಿಕೊಡುವೆ. ಅತ್ತಿಗೆ, ನಿನ್ನ ಸೌಭಾಗ್ಯಕ್ಕೆ ಚಿಹ್ನವಾದ ಹೆತ್ತವರು ನಿನಗಿತ್ತ ಮುತ್ತಿನ ಮೂಗುತಿಯನ್ನು ತಂದು ಕೊಡುವೆನೆಂದು ನನ್ನ ಪ್ರಿಯತಮಗೆ ವಚನ ಕೊಟ್ಟಿರುವೆ. ಅದಕ್ಕಾಗಿ ಇಷ್ಟೊಂದು ಚಿಂತಿಸುವಿಯ? ಕೊಟ್ಟ ವಚನವನ್ನು ಪಾಲಿಸಬೇಕೆಂಬ ನಿನ್ನ ಸದ್ಬುದ್ಧಿಯ ಮುಂದೆ ಈ ಮುತ್ತಿನ ಮೂಗುತಿಯ ಬೆಲೆ ಎಷ್ಟರದ್ದು? ಇದು ಈಗಲೇ ಕೊಡುವೆ. ಆದರೆ ನನ್ನದು ವಚನವನ್ನು ಪಾಲಿಸಿಕೊಡುವಿಯಾ? ಇದಕ್ಕೆ ಸಾಕ್ಷಿ ನಿನ್ನ ಪಾದಗಳೇ ಸಾಕ್ಷಿ. ಹಾಗಾದ್ರೆ ಕೇಳು. ನೀನು ಮೂಗುತಿಯನ್ನು ಕೊಡುವ ಮೊದಲು ನಿನ್ನ ಪ್ರಿಯತಮಗೆ ಬತ್ತಲಿಯಾಗಿ ನಿನ್ನ ಮಂಚವನ್ನು 3 ಸುತ್ತು ಸುತ್ತಿ ಬರಲು ಹೇಳು. ನಂತರ ಈ ಮೂಗುತಿಯನ್ನು ಕೊಡು. ಇದು ತೆಗೆದುಕೋ ಮೂಗುತಿಯನ್ನು. ಹಾಗೆ ಆಗಲಿ ತಾಯಿ, ನಿನ್ನ ಅಪ್ಪಣೆಂತೆಯೇ ಮಾಡುವೆ. ಏ ಮಲ್ಲಿ, ಅವನಿಗೆ ಮತ್ತೇನು ಕೊಟ್ಟಿ? ಮುತ್ತಿನ ಮೂಗುತಿ ಅಲ್ಲ, ನಾನು ಸೂಳಿ ಮನೆಯಿಂದ ಕಂಠಿ ಹಾರ ತರೋದ್ರೊಳಗ ಮತ್ತ ಮೂಗುತಿ ಕೊಟ್ಟೇನು? ನೀನೇ ನೋಡಿ ಇವನ್ನ ಹಾಳು ಮಾಡೋದಾ? ಅಣ್ಣ, ನೀನು ನನ್ನ ಕೆಲಸದಲ್ಲಿ ಅಡ್ಡಿ ಬರಬೇಡ. ಅತ್ತಿಗೆ, ನಾನಿನ್ನು ಬರಲೇ? ಹೋಗ್ ತಮ್ಮ, ಹೋಗು. ನಿನ್ನ ಕೆಲಸದಾಗ ನಾನು ಯಾಕೆ ಕೈ ಹಾಕ್ಲಿ? ಈ ಸಾರಿ ಆ ಸೂಳಿ ಮೂಗು ಕತ್ತರಿಸಿ ಮೂಗುತಿ ತರ್ತೀನಿ. ಏ ಮಲ್ಲೆ, ಮನೆ ಹಿರಿಸೋಸಿ ಅಂತ ಹಿರಿತನ ಕೊಟ್ರೆ ಹಿಂಗೆ ಏನು ಮಾಡೋದು? ರಂಜನಿ, ಇದೋ ನಿನಗೆ ವಚನ ಕೊಟ್ಟಂತೆ ನೀನು ಬಯಸಿದ ಮುತ್ತಿನ ಮೂಗುತಿ. ಆದರೆ ಇದನ್ನು ಕೊಡಬೇಕಾದರೆ
ನೀನು ನಾನು ಹೇಳಿದಂತೆ ಕೇಳಬೇಕು. ರೆಡ್ಡಿಯವರೇ, ಎಂದಾದರೂ ನಾನು ನಿಮ್ಮ ಮನದಿಚ್ಛೆಯನ್ನು ತಿರಸ್ಕರಿಸಿರುವೆ, ಅದೇನು ಹೇಳಿ. ನೀನು ಏಕಾಂತದಲ್ಲಿ ಬತ್ತಲೆಯಾಗಿ ಬಂದು ನನ್ನ ಮಂಚಕ್ಕೆ 3 ಸುತ್ತು ಸುತ್ತಬೇಕು. ಆಗ ನಿನಗೆ ಇದನ್ನು ಕೊಡುವೆ. ನೀವೆಷ್ಟು ರಸಿಕರು, ನೀವು ಎಂಥ ಶೃಂಗಾರ ಪುರುಷರು ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ನಿಮ್ಮ ಮನದಿಚ್ಛೆಯಂತೆ ಬನ್ನಿ ಒಳಗೆ. ತಾಯಿ ಮಲ್ಲಮ್ಮ, ರಂಜನಿ, ಬಿಗಿದಪ್ಪಿ ಮುದ್ದಾಡಿ ಮೋಹಿಸಿ ಭೋಗಿಸಿದ ನಿನ್ನ ನಗ್ನ ಸೌಂದರ್ಯವನ್ನು ಶೃಂಗಾರ ದೇವತೆ ಎಂದು ವರ್ಣಿಸಿದ್ದೆ. ಆದರೆ ಇಂದು ಅದೇ ಅಪ್ಪಿ ಮುದ್ದಾಡಿದ ನಿನ್ನ ನಗ್ನ ದೇಹ ನವರಂಧ್ರಗಳಿಂದ ತುಂಬಿದ ಅಸ್ಥಿಪಂಜರ, ಮಲಮೂತ್ರಾದಿಗಳಿಂದ ಹೊಲಸು ನಾರುವ ಹೇಸಿಗೆಯ ಶರೀರ, ಹೇಯವಾದ ಭೋಗಕ್ಕಾಶಿಸಿ ದಾಸಿಗೆ ದಾಸನಾದ. ಇಂದಿಗೆ ನನ್ನ ಅಜ್ಞಾನದ ಕತ್ತಲು ಕಳೆಯಿತು, ಸುಜ್ಞಾನದ ಬೆಳಕು ಮೂಡಿತು. ಮಾತೃಸ್ವರೂಪಿ ಮಲ್ಲಮ್ಮ ಭೋಗಿಯಾದ ನನ್ನನ್ನು ಯೋಗಿಯಾಗೆಂದು ಪ್ರೇರೇಪಿಸಿದಳು. ಆ ತಾಯಿಯ ಪಾದಗಳಿಗೆರಗಿ ಕೃತಾರ್ಥನಾಗುವೆ. ಮಲ್ಲಿಕಾರ್ಜುನ 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 ಪಾಹಿ ಮಾಂ. ತಾಯಿ ಮಲ್ಲಮ್ಮ, ನನಗೀಗ ಪೂರ್ಣ ಪಶ್ಚಾತ್ತಾಪವಾಗಿದೆ. ನೀಚಳಾದ ವೇಶ್ಯೆಯನ್ನು ಭ್ರಮಿಸಿ ಮೋಹಿಸಿ ರಮಿಸಿ ಶ್ವಾನನಂತಾದೆ. ಮಧುವನ್ನು ಸವಿದು ಕುಡಿದು ಮಂಕನಾದೆ. ಆದರೆ ಆ ಮಲ್ಲಿಕಾರ್ಜುನನ ಪರಮ ಭಕ್ತಳಾದ ನಿನ್ನ ಮೂಗುತಿಯ ಸ್ಪರ್ಶ ಮಾತ್ರದಿಂದ ಅಂದು ಭೋಗ ಸಾಮ್ರಾಜ್ಯದ ಶೃಂಗಾರ ದೇವತೆಯಂತಿದ್ದ ನನ್ನ ಪ್ರಿಯತಮೆಯ ಅಮಂಗಲವಾದ ದಿಗಂಬರ ದೇಹ ಮಲಮೂತ್ರಾದಿಗಳಿಂದ ಹೊಲಸು ನಾರುವ ಮಾಂಸದ ಮುದ್ದೆಯಂತೆ ಕಾಣುತ್ತಿದೆ. ತಾಯಿ, ನನ್ನನ್ನು ಉದ್ಧರಿಸಿ ಭಕ್ತಿಯ ಮತಿಯನ್ನು ನೀಡು. ವೇವಣ್ಣ, ಪಶ್ಚಾತ್ತಾಪಕ್ಕಿಂತಲೂ ಮಿಗಿಲಾದ ಪ್ರಾಶ್ಚಿತ್ತವಿಲ್ಲ. ಬಾ ಹೋಗೋಣ. ಶ್ರೀಶೈಲದ ಸಿದ್ಧದ ಬೆಟ್ಟಿಲನ್ನು ಹತ್ತು. ಅದೇ ನಿನ್ನ ಬಾಳಿನ ವೈರಾಗ್ಯದ ಬೆಟ್ಟಿಲು. ಆ ಮಲ್ಲಿಕಾರ್ಜುನ ಕೃಪೆ ನಿನಗಾಗುವುದು. ಶಂಭೋ ಹರ ಹರ ಮಹಾದೇವ. ಮಹಾತ್ಮರಿಗೆ ವಂದನೆ. ನಿನಗೆ ಮಂಗಳವಾಗಲಿ. ತಾಯಿ ಮಲ್ಲಮ್ಮ, ನನ್ನ ಹೆಸರು ಲಂಬಿಕಾಯೋಗಿ. ಇದೇ ಬೆಟ್ಟದಲ್ಲಿ 12 ವರ್ಷಗಳಿಂದ ತಪಸ್ಸನ್ನು ಆಚರಿಸಿ ದಿವ್ಯ ಶಕ್ತಿಯನ್ನು ಪಡೆದ ನಾನೋರ್ವ ಮಹಾತಪಸ್ವಿ. ನಾನು ಯೋಗ ಮಾರ್ಗದಿಂದ ದೇಹತ್ಯಾಗ ಮಾಡುವವನಿದ್ದೇನೆ. ಯೋಗಿಗಳ ದರ್ಶನದಿಂದ ಪುನೀತರಾದೆವು. ತಾಯಿ ಮಲ್ಲಮ್ಮ, ನಾನು ಸಿದ್ಧಿಸಿಕೊಂಡ ದಿವ್ಯ ಮಂತ್ರವನ್ನು ನಿನಗೆ ಉಪದೇಶಿಸಲು ಇಚ್ಛಿಸಿರುವೆನು. ಈ ಉಪದೇಶ ಪಡೆದವರು ದಿವ್ಯ ಜ್ಞಾನಿಗಳಾಗಿ ಕರ್ಮಯೋಗಿಯಾಗುವರು. ಸ್ವಾಮಿ, ಆ ದಿವ್ಯ ಉಪದೇಶವನ್ನು ನನ್ನ ಮೈದುನಾದ ವೇವಣ್ಣನಿಗೆ ಉಪದೇಶಿಸಿ ಅವರನ್ನು ಕೃತಾರ್ಥನನ್ನಾಗಿ ಮಾಡಿ. ಅಮ್ಮ, ಪರರ ಹಿತಕ್ಕಾಗಿ ಜನ್ಮವೆತ್ತಿದ ನೀನೋರ್ವ ನಿಸ್ವಾರ್ಥ ಯೋಗಿ. ಆಗಲಮ್ಮ, ನಿನ್ನಿಚ್ಛೆಯಂತೆ ಆಗಲಿ. ನನ್ನೊಂದಿಗೆ ಬಾ ವೇಮಣ್ಣ, ನಿನಗೆ ಮಂತ್ರೋಪದೇಶ ಮಾಡುವೆನು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಮೋ ಮಲ್ಲಿಕಾರ್ಜುನಾಯ ನಮಃ. ನಮೋ ಮಲ್ಲಿಕಾರ್ಜುನಾಯ ನಮಃ. ನಮೋ ಮಲ್ಲಿಕಾರ್ಜುನ
नमः नमो मल्लिकार्जुनाय 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 नमः ಮಾದೇವಿ ಚಿಕ್ಕ ಶ್ರೀಶೈಲಕ್ಕೆ ಹೋಗೋಣ. ನಡೀರಿ ಮಾವ, ಎಲ್ಲ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನಕ್ಕಾಗಿ ಹೋಗುವ. ಆಯ್ತು. ಶ್ರೀಗಿರಿ ಮಹಂತ ಮಲ್ಲಯ್ಯ ಉಘೇ ಉಘೆ, ಶ್ರೀಶೈಲ ಮಹಂತ ಮಲ್ಲಯ್ಯ ಉಘೇ ಉಘೆ, ಶ್ರೀಶೈಲ ಮಹಂತ ಮಲ್ಲಯ್ಯ ಉಘೇ ಉಘೆ.